ಅವತೀರ್ಣಶ್ಚ ಕಾಲಠ್ಯಾಂ ಕೇದಾರ್ಹೇಂತರ್ಹಿತಶ್ಚ ಯಃ ಚತುಷ್ಪೀಠಪ್ರತಿಷ್ಠಾಥಾ ಜಯತಾ ಶಂಕರೋ ಗುರುಃ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೋಧಾರ್ಯಕ್ಷಮಾನಿಧಿಂ ಸದಾ ಅಭಿನವಪೂರ್ವಂತಂ ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಜಗದ್ಗುರು ತ್ರಯ ಸಂಸ್ಮರಣೆ ಕಾರ್ಯಕ್ರಮ ಮಾಡೋಕ್ಕಿಂತ ಪೂರ್ವದಲ್ಲಿ ಜಗದ್ಗುರುಗಳ ಪಾದಕಮಲಗಳಲ್ಲಿ ಅಪ್ಪಣೆಯನ್ನು ಬೇಡುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತೀನಿ. ಈ ವಾಕ್ಕುಸುಮವನ್ನು ಪ್ರಾತಸ್ಮರಣೀಯರಾದ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಜ್ಯೇಷ್ಠ ಮಹಾಸನ್ನಿಧಾನಗಳಲ್ಲಿ ತತ್ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರಲ್ಲಿ ತತ್ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿದುಷೇಖರ ಭಾರತಿ ಸನ್ನಿಧಾನಗಳವರ ಪಾದಕಮಲಗಳಲ್ಲಿ ಅರ್ಪಿಸುತ್ತಾ, ಜಗದ್ಗುರುಗಳ ಬಗ್ಗೆ ಹೇಳಬೇಕಾದ್ರೆ ನಾವು ಅಲ್ಪಮತಿಗಳು, ಅವರನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾವು ಎಲ್ಲ ಮನುಷ್ಯ ಜನ್ಮ ಪಡೆದಿರ್ಬೋದು. ಈ ಮನುಷ್ಯ ಜನ್ಮದ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳುವುದು ಅದು ಗುರು ಶುಶ್ರೂಷೆಯಿಂದ ಮಾತ್ರ ಸಾಧ್ಯ. ಈ ಪೀಠದ ವೈಶಿಷ್ಟ್ಯವೇನೆಂದರೆ, ಒಂದು ಜೀವನ್ಮುಕ್ತ ಸ್ಥಿತಿಗೆ ಹೋಗುವ ಶಕ್ತಿ ಜಗದ್ಗುರುಗಳು ಅನುಗ್ರಹಿಸ್ತಾರೆ. ಯಾರಿಗೆ ಜೀವನದ ಮೌಲ್ಯವನ್ನು ತಿಳಿದುಕೊಳ್ಳುವ ಉತ್ಸುಕತೆ ಇರ್ತದೋ ಅಂಥವರಿಗೆ ಜಗದ್ಗುರುಗಳು ಮಾರ್ಗದರ್ಶನ ಮಾಡ್ತಾರೆ. ಇಡೀ ಭೂಮಂಡಲ ಅಂತ ಹೇಳ್ಬೋದು. ಭೂಮಂಡಲದಲ್ಲಿ ಏಕೈಕ ಪೀಠ ನಮ್ಮ ಶೃಂಗೇರಿ ಶಾರದಾ ಪೀಠ. ಅಲ್ಲಿ ಇರುವ ಆಸೀನರಾಗಿರುವ ಎಲ್ಲ ಜಗದ್ಗುರುಗಳು ಅಂತಹ ಶಕ್ತಿ ಸಾಮರ್ಥ್ಯ ಇದ್ದವರು. ಇಂತಹ ಸುಸಂದರ್ಭ ನಾನು ನನ್ನ ಕನಸು ಮನಸ್ಸಿನಲ್ಲಿ ಅಪೇಕ್ಷಿಸಿರಲಿಲ್ಲ. ಸಾಕ್ಷಾತ್ ಸರಸ್ವತಿ ಸ್ವರೂಪಗಳಾದ ಜಗದ್ಗುರುಗಳ ಬಗ್ಗೆ ಅವರ ಮುಂದೆ ಹೇಳಬೇಕಾದ್ರೆ ನನ್ನ ಶಕ್ತಿ ಏನೂ ಇಲ್ಲ, ಜಗದ್ಗುರುಗಳ ಆಶೀರ್ವಾದವೇ ಸರಿ. ನಾವು ನಾನು ಈ ಮಾತು ಗುರುಗಳ ಅಪ್ಪಣೆ ತಗೊಂಡೇ ಹೇಳಿರ್ತೀನಿ, ಪ್ರತ್ಯಕ್ಷ ಚಂದ್ರಶೇಖರ ಭಾರತಿ ಗುರುಗಳನ್ನು ನಾವು ಪ್ರತ್ಯಕ್ಷ ದರ್ಶಿಸ್ತಾ ಇದ್ದೀವಿ. ಯಾವ ತುಂಗೆ ಜೀವನ್ಮುಕ್ತರಾದ ಚಂದ್ರಶೇಖರ ಭಾರತಿ ಗುರುಗಳನ್ನು ತನ್ನ ಮಡಿಲಲ್ಲಿ ತಗೊಳ್ತೋ, ಅದೇ ತುಂಗಭದ್ರಾ ಅಮ್ಮನವರು ಮತ್ತೆ ಇಷ್ಟೆಲ್ಲ ಜನ ಕೂತಿದ್ದೀರಲ್ಲ, ಅದು ನಮ್ಮದು ಭಾಗ್ಯವೇ ಸರಿ. ಮತ್ತೆ ನಮಗಂತ ಅವಕಾಶ ಅಮ್ಮನವರು ದಯಪಾಲಿಸಿದ್ದಾರೆ. ಅದೇ ದಡದಲ್ಲಿ ಅದೇ ಜನ್ಮವನ್ನು ತಾಳಿದ ಅದೇ ಹೆಸರಿನಲ್ಲಿ ವಿರಾಜಮಾನರಾದ ನಮ್ಮ ಜಗದ್ಗುರುಗಳು ಶ್ರೀ ಶ್ರೀ ವಿದುಷೇಖರ ಭಾರತಿ ಸನ್ನಿಧಾನಗಳವರು. ಇದು ನಾನು ಹೇಳೋ ಮಾತಲ್ಲ, ಜಗದ್ಗುರುಗಳ ಮಹಾಸನ್ನಿಧಾನಗಳವರು ಶಿಷ್ಯ ಸ್ವೀಕಾರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರುವೆ ಚಂದ್ರಶೇಖರ ಭಾರತಿ, ಚಂದ್ರಕ್ಕೆ ಪರ್ಯಾಯ ಪದ ವಿದು ಅಂತ. ಅವರ ಅಡಿದಾರದಲ್ಲಿ, ಅವರ ಮಾತಿನ ಆಧಾರ ಮೇಲೆ ನಾವು ಇವರನ್ನು ಸಾಕ್ಷಾತ್ ಜೀವನ್ಮುಕ್ತ ಚಂದ್ರಶೇಖರ ಭಾರತಿ ಗುರುಗಳಂತೆ ನಾವು ಕಾಣಬಹುದು. ಶೃಂಗೇರಿಯಲ್ಲಿ ಇತಿಹಾಸದಲ್ಲಿ ಜಯನಾಮ ಸಂವತ್ಸರಕ್ಕೆ ಒಂದು ವೈಶಿಷ್ಟ್ಯ ಇದೆ. ಈಗ ನಾನು ಏನು ಹೇಳಿದೆ ಅಲ್ಲ, ಚಂದ್ರಶೇಖರ ಭಾರತಿ ಐಕ್ಯಮತ್ಯ ಗುರುಗಳ ಬಗ್ಗೆ, ಅದು ಮತ್ತೊಂದು ರೂಪದಲ್ಲಿ ನಾವು ನೋಡೋದಾದರೆ, ಯಾವ ಜಯನಾಮ ಸಂವತ್ಸರದಲ್ಲಿ
ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತೀಗರುಗಳು ತಮ್ಮ ಜೀವಿತ ಅವಧಿಯನ್ನು ಅವತಾರವನ್ನು ಸಮಾಪ್ತಿ ಮಾಡಿಸಿದರೋ ಅದೇ ಜಯನಾಮ ಸಂವತ್ಸರದಲ್ಲಿ ನಮ್ಮ ಸನ್ನಿಧಾನಗಳವರು ಪೀಠಕ್ಕೆ 37ನೇ ಜಗದ್ಗುರುಗಳಾಗಿ ವಿರಾಜಮಾನರಾದರು. ಇಷ್ಟು ಸಾಕ್ಷಿ ಸಾಕಲ್ಲವೇ ನಮ್ಮಂಥ ಅಲ್ಪಜ್ಞಾನಿಗಳಿಗೆ? ಮತ್ತೊಂದು ವಿಷಯ ನನಗೆ ಈಗ ಜ್ಞಾಪಕ ಬರುತ್ತೆ. ಶ್ರೀಕಂಠ ಶಾಸ್ತ್ರಿಗಳು ಜಗದ್ಗುರುಗಳ ಚಂದ್ರಶೇಖರ ಭಾರತಿ ಗುರುಗಳ ಆಪ್ತ ಕಾರ್ಯದರ್ಶಿಗಳಾಗಿದ್ದರು. ಅವರು ಆಗಾಗ ಜಗದ್ಗುರುಗಳಿಗೆ, ಜೀವನ್ಮುಕ್ತ ಜಗದ್ಗುರುಗಳಿಗೆ ಹೇಳ್ತಿದ್ರಂತೆ, ನೀವು ದೇಶ ಸಂಚಾರ ವಿಜಯಯಾತ್ರೆ ಮಾಡಿದ್ರೆ ಒಳ್ಳೇದಾಗ್ತಿತ್ತೇನೋ ಅಂತ. ಆವಾಗ ಜಗದ್ಗುರುಗಳು ಒಂದು ಮಾತು ಹೇಳಿದರು, ಇದು ಬುಕ್ನಲ್ಲಿ ಉಲ್ಲೇಖ ಇದೆ, ಸಮಯ ಬಂದಾಗ ಮಾಡ್ತೀನಪ್ಪ, ಅಮ್ಮನವರು ಸಮಯ ಕೊಡ್ತಾಳೆ, ಆವಾಗ ನಾನು ಮಾಡ್ತೀನಿ. ಅದೇ ಸಮಯ ಈಗ ಪುನರಾವರ್ತಿ ಆಗಿದೆ. ಶೃಂಗೇರಿ ಇತಿಹಾಸದಲ್ಲಿ 250 ವರ್ಷಗಳ ಹಿಂದೆ ನಾವು ನೋಡೋದಾದರೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ, ವಯಸ್ಸು ಅಂತ ಹೇಳಿದ್ರೆ ತಪ್ಪಾಗೋದು, ಸಣ್ಣ ಅಂತ ಶಬ್ದ ಹೇಳಬಾರ್ದು, ಆದರೆ ಅರ್ಥ ಮಾಡಲಿಕ್ಕೆ ಸಣ್ಣ ವಯಸ್ಸಿನಲ್ಲಿ ವಿಜಯಯಾತ್ರೆ, ಅತಿ ಹೆಚ್ಚು ವಿಜಯಯಾತ್ರೆಗಳನ್ನು ಮಾಡಿದ ನಮ್ಮ ಜಗದ್ಗುರು ಸನ್ನಿಧಾನಗಳವರು. ಆವಾಗ ಹೇಳಿದ ಮಾತು ಈಗ ಜಗದ್ಗುರುಗಳು ನಡೆಸ್ಕೊಡ್ತಾ ಇದ್ದಾರೆ. ಅವರ ಒಂದು ಗುಣಗಳಿರುತ್ತದೆ. ಎಲ್ಲ ಜಗದ್ಗುರುಗಳು ಅಮೋಘ ವಚನಾಹ ಅಂತ ಒಂದು ಗುಣಗಳಿರುತ್ತದೆ. ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಜಗದ್ಗುರುಗಳ ಮುಖಾರವಿಂದಗಳಲ್ಲಿ ಬಂದಂತಹ ಒಂದೊಂದು ಪದ ಎಷ್ಟೇ ಜನ್ಮಾಂತರಗಳಾಗಲಿ ಅದು ನಡೆಯುತ್ತೆ. ಇದಕ್ಕೆ ಒಂದು ಸಣ್ಣ ನಿದರ್ಶನ ಒಂದೇ ಲೋಕಗುರುಂ ಎಂಬ ಸರಣಿಯಲ್ಲಿ ಸನ್ನಿಧಾನಗಳು ಉಲ್ಲೇಖ ಮಾಡಿದ್ದಾರೆ. ಅಮೋಘ ವಚನಾಹ. ಮಹಾ ಸನ್ನಿಧಾನಗಳವರು ಪೂರ್ವಾಶ್ರಮದ ತಾಯಿಯಾದ ಅನಂತ ಲಕ್ಷ್ಮಮ್ಮನವರು ವೃದ್ಧಾಪ್ಯ ಸಮಯದಲ್ಲಿ ಜಗದ್ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾರಂತೆ, ಗುರುವರ್ಯರೇ, ನೀವು ನನ್ನ ಆಯುಷ್ಯ ಕ್ಷೀಣಿಸ್ತಾ ಇದೆ, ಜಗದ್ಗುರುಗಳು ವಿಜಯಯಾತ್ರೆಯನ್ನು ಕೈಗೊಂಡಿದ್ದಾರೆ, 13 ತಿಂಗಳ ವಿಜಯಯಾತ್ರೆ ಆಗಿತ್ತು. ಅವಾಗ ನಿಮ್ಮ ದರ್ಶನ ಆಗುತ್ತದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಪರಿಪೂರ್ಣ ಆಶೀರ್ವಾದ ಮಾಡಬೇಕೆಂದು ಅಮ್ಮನವರು, ಅನಂತ ಲಕ್ಷ್ಮಮ್ಮನವರು ಮಹಾಸನ್ನಿಧಾನ ಪಾದಕಮಲಿಗೆ ಕೇಳಿಕೊಂಡಾಗ ಮಹಾಸನ್ನಿಧಾನಗಳವರು ಹಸನ್ಮುಖರಾಗಿ ಹೇಳಿದ್ರಂತೆ, ಇಲ್ಲಮ್ಮ, ನಿನಗೆ ನಾನು ಖಂಡಿತ ದರ್ಶನ ಕೊಡ್ತೀನಿ ವಿಜಯಯಾತ್ರೆ ಮುಗಿಸ್ಕೊಂಡು ಅಂತ. 13 ತಿಂಗಳುಗಳಾದು, 13 ತಿಂಗಳು ಕಳೆದು ಮತ್ತೆ ಶೃಂಗೇರಿಗೆ ಜಗದ್ಗುರು ಮಹಾಸನ್ನಿಧಾನಗಳ ಪುರಪ್ರವೇಶ ಆಯಿತು. ಅದಾಗಿ 2-3 ದಿನಗಳಲ್ಲಿ ಅಮ್ಮನವರು ದೇವಲೋಕಕ್ಕೆ ತ್ಯಜಿಸಿದರು. ಅದೇ ಅಮೋಘ ವಚನಾಹ. ಯಾವ ಜಗದ್ಗುರುಗಳು 13 ತಿಂಗಳ ಕೆಳಗೆ ಹೇಳಿದ್ರಲ್ಲ, ಆ ಮಾತು ನಡೆಸಿಕೊಟ್ಟರು. ಇದೊಂದು ಅವರ ಜೀವನದಲ್ಲ, ಎಲ್ಲ ಶ್ರದ್ಧಾ ಭಕ್ತಿಯಿಂದ ಜಗದ್ಗುರುಗಳ ಪಾದಕಮಲಗಳಿಗೆ ನೀವು ಏನು ಬೇಡ್ಕೋತಿರೋ ಅದು ಅವ್ರ ಬಾಯಿಂದ ಮುಖಾರವಿಂದಗಳು ಬಂದರೆ ಅದು ಹಾಗೇ ಆಗತ್ತೆ. ಎಷ್ಟೋ ಜ್ವಲಂತ ನಿದರ್ಶನಗಳಿವೆ. ಈ ಜಗದ್ಗುರು ತ್ರಯ ಸಂಸ್ಮರಣೆ ಕಾರ್ಯಕ್ರಮದ ಬಗ್ಗೆ ನಾನು ಒಂದು ಸಣ್ಣ ಘಟನೆ ಹೇಳ್ತೀನಿ. ಜಗದ್ಗುರುಗಳ ಸನ್ನಿಧಾನಗಳವರ ವಿಜಯಯಾತ್ರೆ ಸುದ್ದಿ ನಮಗೆಲ್ಲ ಧಾರವಾಡ ಮಹಾಜನರಿಗೆ ಗೊತ್ತಾಯಿತು. ಡಿಸೆಂಬರ್ 27, 2024 ಶೃಂಗೇರಿ ಗುರುಗಳ ದರ್ಶನಕ್ಕೆ ಹೋದ್ವಿ. ನಾನು ಮತ್ತು ನಮ್ಮ ತಂದೆಯವರು ರಾಮದಾಸ್ ಶೆಟ್ಟಿಯವರು ಹಾಗೂ ಭಾರತೀ ತೀರ್ಥ ಪುರಸ್ಕೃತ ಶ್ರೀ ವಿಠಲ್ ನಾರಾಯಣ್ ಶೆಟ್ಟಿಯವರ ಜೊತೆಗೆ. ಆವಾಗ ಈ ಅಂಕಿತ ಇನ್ನೂ ಆಗಿರಲಿಲ್ಲ, ಜಗದ್ಗುರು ತ್ರಯ ಸಂಸ್ಮರಣೆ ಅಂತ. ನಾನು ಚಂದ್ರಮೌಳೇಶ್ವರ ಸ್ವಾಮಿಗೆ ಅಧಿಷ್ಠಾನ ಎಲ್ಲ ಜಗದ್ಗುರುಗಳನ್ನು ಸ್ಮರಣೆ ಮಾಡಿ ಚಂದ್ರಮೌಳೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡುವಾಗ ನನಗೊಂದು ಪ್ರೇರಣೆ ಆಯಿತು, ಇದಕ್ಕೆ ಜಗದ್ಗುರು ತ್ರಯ ಸಂಸ್ಮರಣೆ ಅಂತ ಇಡಬೇಕಂತ. ಯಾಕಂದರೆ ನಾ ಈ ಹಿಂದೆ ಈ ಅಂಕಿತ ಕೇಳಿದೆ. ಶೃಂಗೇರಿಯಲ್ಲಿ ಜಗದ್ಗುರು 10ನೇ ಅಧಿಪತಿಗಳು ಜಗದ್ಗುರು ಶ್ರೀ ವಿದ್ಯಾತೀರ್ಥರು, 11ನೇ ಅಧಿಪತಿಗಳು ಜಗದ್ಗುರು ಶ್ರೀ ಭಾರತೀ ತೀರ್ಥರು, 12ನೇ ಜಗದ್ಗುರುಗಳು ಶ್ರೀ ವಿದ್ಯಾರಣ್ಯರ ಒಂದು ಸಂಸ್ಮರಣೆ ಸಂದರ್ಭ ನಾವು ಪ್ರತಿ ವರ್ಷ ಶೃಂಗೇರಿಯಲ್ಲಿ ನೋಡ್ತಾ ಇರ್ತೀವಿ. ಆ ಅಂಕಿತವನ್ನೇ
ಈ ಕಾರ್ಯಕ್ರಮಕ್ಕೆ ನನಗೆ ಇಡಬೇಕಂತ ಒಂದು ಮನಸ್ಸಿನಲ್ಲಿ ಅಪೇಕ್ಷೆ ಇತ್ತು. ನಾವು ನಿರ್ಧಾರ ಮಾಡೋದು ಯಾವುದು ಸರಿ, ಜಗದ್ಗುರುಗಳ ಮಾಯಿಂದ ಬಂದರೆ ಸಾಕು ಅಂತ ನಾನು ಅವರಿಗೆ ವಿಷಯವನ್ನು ಅರಿಕೆ ಮಾಡಿಕೊಂಡ್ರೆ, ಇಲ್ಲಿ ಎರಡು ವಿಷಯಗಳು ನಾನು ಪ್ರಸ್ತಾವನೆ ಮಾಡ್ತೀನಿ. ಮಹಾಸನ್ನಿಧಾನ ಬೇರೆ ಅಲ್ಲ, ಸನ್ನಿಧಾನ ಬೇರೆ ಅಲ್ಲ, ಒಂದೇ ಸ್ವರೂಪರು, ದೇಹಧಾರಿಗಳು ಬೇರೆ ಅಷ್ಟೇ. ನಾನು ಕಂಡ ಒಂದು ನಿದರ್ಶನ ಏನೆಂದರೆ, ರಾತ್ರಿ ಚಂದ್ರಮೌಳೇಶ್ವರ ಸ್ವಾಮಿಯ ಪೂಜೆ ನಂತರ ಪ್ರಸನ್ನ ಚಿತ್ತರಾದ ಮಹಾಸನ್ನಿಧಾನಗಳ ದರ್ಶನ ಮಾಡಿ ಅವರ ಪಾದಗಳಲ್ಲಿ ನಾನು ಹೇಳಿಕೊಳ್ಳುವ ವಿಷಯಗಳನ್ನು ಪ್ರಸ್ತಾವನೆ ಮಾಡಿದಾಗ, ಯಾವ ಮುಖದಿಂದ ಬಂದಂಥ ತೇಜಸ್ಸು, ಯಾವ ಶಬ್ದ ಅವರು ಉಚ್ಚಾರ ಮಾಡಿದರು ನನಗೆ, ಅದೇ ಶಬ್ದ, ಅದೇ ತೇಜಸ್ಸು, ಅದೇ ಸಂತೋಷ, ಅದೇ ವಾತ್ಸಲ್ಯದಿಂದ ಸನ್ನಿಧಾನಗಳವರು ನನಗೆ ಹೇಳಿದ. ಅವಾಗ ನನಗನ್ನಿಸ್ತು, ನಾನು ಮಹಾಸನ್ನಿಧಾನ ಹತ್ರ ಹೇಳಿ ಮತ್ತೆ ಸನ್ನಿಧಾನ ಹತ್ರ ಪುನಃ ವರ್ತನೆ ಮಾಡಬಾರ್ದಿತ್ತು ಅಂತ. ಏಕೆಂದರೆ ಅವರು ಸೂಕ್ಷ್ಮ ಸ್ವರೂಪಗಳು, ಅವರಿಗೆಲ್ಲವೂ ಗೊತ್ತಾಗತ್ತೆ. ಅವರದು ಇನ್ನೊಂದು ಅಂಶ ಅಂದರೆ, ಅವ್ರ ಗುಣಗಳನ್ನು ಹೇಳಬೇಕಾದ್ರೆ, ಯೋಗ ಮಾರ್ಗಾನುಸಂಧಾಯಿ. ನಿಮಗೆಲ್ಲ ಆಶ್ಚರ್ಯ ಆಗ್ತಿರಬಹುದು, ಜಗದ್ಗುರುಗಳಿಗೆ ಹೇಗೆ ನಮ್ಮ ಮನಸ್ಸಿನಲ್ಲಿ ಇದ್ದ ಅಭಿಲಾಷೆ ಮತ್ತು ಬಯಕೆ ಹೇಗೆ ಅವ್ರಿಗೆ ಗೊತ್ತಾಗತ್ತೆ. ನೀವು ದರ್ಶನಕ್ಕೆ ಹೋದಾಗ ಇಲ್ಲಿ ಕೂತವರಿಗೆಲ್ಲ ಸರ್ವೇ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ವೇದ್ಯವೇ ಆಗಿರುತ್ತೆ. ಜಗದ್ಗುರುಗಳು ನಮ್ಗೇನು ಮನಸ್ಸಿನಲ್ಲಿ ಇರ್ತದೋ ಅದೇ ರೀತಿ ಅವರು ಆಶೀರ್ವಾದ ಮಾಡ್ತಾ ಇರ್ತಾರೆ. ಎಷ್ಟೋ ಫಲಗಳು ನಮ್ಗೆ ಆಗಿರ್ತದೆ. ಅದಕ್ಕೆ ಅವರ ಲಕ್ಷಣ ಹೇಳಬೇಕಾದ್ರೆ ಸನ್ನಿಧಾನಗಳು ಸ್ಪಷ್ಟೀಕರಣ ಮಾಡ್ತಾರೆ. ಯೋಗ ಮಾರ್ಗಾನುಸಂಧಾಯಿ. ಅವರು ನಮ್ಮ ಶಿಷ್ಯ ಜನರ ಮನಸ್ಸಿನಲ್ಲಿ ಇದ್ದಂತಹ ಆಶೆ ಆಕಾಂಕ್ಷೆಯನ್ನು ಈಡೇರಿಸುವ ಯೋಗ ಶಕ್ತಿ ಜಗದ್ಗುರುಗಳಲ್ಲಿ ಇರ್ತದೆ. ಹಾಗಾಗಿ ಅವರು ನಾವು ಏನನ್ನು ಶ್ರದ್ಧಾ ಭಕ್ತಿಯಿಂದ ಕೇಳ್ತೀವೋ ಅದನ್ನು ದಯಪಾಲಿಸುವ ಮಾಡುವ ಶಕ್ತಿ ಈ ಪೀಠದಲ್ಲಿ 1250ನೇ ವರ್ಷದಿಂದ ಶಕ್ತಿಪಾದ ಅಂತ ನಾವು ಹೇಳ್ತೀವಿ. ಅದನ್ನು ಆಚಾರ್ಯರಿಂದ ಬಂದು 37ನೇ ಯತಿವರೆಣ್ಯರವರೆಗೂ ಮುಂದೆಯೂ ಅದು ಅವಿರತವಾಗಿ ಬಂದಿರುತ್ತದೆ. ಈ ಪೀಠದ 35ನೇ ಅಧಿಪತಿಗಳು, ನಾನು ಅವರ ಬಗ್ಗೆ ಮಾತನಾಡುವುದು ಅದು ಅಷ್ಟೊಂದು ನಾನು ದೊಡ್ಡವನಲ್ಲ, ಅಷ್ಟೊಂದು ನನಗೆ ಪಾಂಡಿತ್ಯನೂ ಇಲ್ಲ. ಹಾಗೆ ಈಗೋ ಜಗದ್ಗುರುಗಳ ಬಗ್ಗೆ ಅಧ್ಯಯನ ಮಾಡಬೇಕಂತ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಇತ್ತು. ಅಮ್ಮನವರಲ್ಲಿ ಬೇಡಿಕೊಂಡಾಗ, ಇದೊಂದು ನನ್ನ ಜೀವನದಲ್ಲಿ ಯಾವಾಗಲೂ ನಾನು ಅವಿಸ್ಮರಣೀಯವಾಗಿ ನೆನಪಿಸಿಕೊಳ್ಳುವ ಒಂದು ದಿನಾಂಕ ಹೌದು 30/6/2024. ಶೃಂಗೇರಿಗೆ ಹೋದಾಗ ಅಮ್ಮನವರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ಅದರ ಹಿನ್ನೆಲೆ ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ. ಮಠದಲ್ಲಿ ವರ್ಧಂತಿ ಉತ್ಸವಾದಿಗಳಲ್ಲಿ ನಮ್ಮ ದೊಡ್ಡಪರಾದ ವಿಠಲ್ ನಾರಾಯಣ ಶೆಟ್ಟಿಯವರು ಸೂಚಿಸ್ತಿದ್ರು, ಗುರುಗಳ ಬಗ್ಗೆ ಹೇಳು ಅಂತ. ನಾನು ಹಾಗೆ ಸಣ್ಣ ಪ್ರಯತ್ನದಿಂದ ಮುಂದುವರೆದೆ. ಅಮ್ಮನವರಲ್ಲಿ ಬೇಡ್ಕೊಂಡೆ, ಜಗದ್ಗುರುಗಳಿಂದ ಒಂದು ಅವರು ಶಕ್ತಿ ನನ್ನ ಮೇಲೆ ಇದ್ದರೆ ನಾನು ಇನ್ನು ಈ ಸೇವೆಯನ್ನು ಹೀಗೆ ಮುಂದುವರಿಸ್ಬೋದು ಅಂತ. ನಾನು ಅಲ್ಲಿ ಒಂದು ಪುಸ್ತಕವನ್ನು ನೋಡಿದ್ದೆ, ಇನ್ಸ್ಪೈರಿಂಗ್ ಸೇಂಟ್ ಅಂತ. ಅದು ಏನು ಕಾಕತಾಳಿ ಅಮ್ಮನವರು ಸಾಕ್ಷಾತ್ ಅಲ್ಲಿ ಕೂತಿದ್ದಾಳೆ ಅನ್ನೋಕ್ಕೊಂದು ನಿದರ್ಶನ. ಯಾಕಂದರೆ ಎಲ್ಲರೂ ಯತಿವರೇಣ್ಯರು ಕೊಂಡಾಡಿದ್ದಾರೆ. ಮಾಧವಿ ಶಂಕರ ದಿಗ್ವಿಜಯ ಎಲ್ಲ ಪುಸ್ತಕಗಳಲ್ಲಿ ಅಮ್ಮನವರದ್ದು ಶಕ್ತಿ ಹೇಳ್ತದೆ. ಅಲ್ಲಿ ನಾನು ಕೇಳಿಕೊಂಡಾಗ, ಈ ಪುಸ್ತಕ ಜಗದ್ಗುರುಗಳಿಂದ ನನಗೆ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ತಿತ್ತೇನೋ ಅಂತ ಹಿಂಗೆ ತಲೆಯಲ್ಲಿ ಒಂದು ವಿಷಯ ಬಂತು. ದರ್ಶನಕ್ಕೆ ಹೋದಾಗ, ಗುರುಭವನ ದರ್ಶನಕ್ಕೆ ಹೋದಾಗ ಜಗದ್ಗುರುಗಳ ಪಕ್ಕದಲ್ಲೇ ಆ ಪುಸ್ತಕ ಕಾಣ್ತು. ನನ್ನ ಅದೃಷ್ಟ ಸರಿ, ಆದರೆ ಅದೆಲ್ಲ ಜಗದ್ಗುರುಗಳ ಕೃಪೆ ಅಷ್ಟೇ. ನಾನು ಹೀಗೆ ಅವರಿಗೆ ಅರಿಕೆ ಮಾಡಿಕೊಂಡೆ, ಹೀಗೆ ಮಠದಲ್ಲಿ ನಾನು 1-2-3 ವಿಷಯಗಳು ಹಿಂಗೆ ಗುರುಗಳ ಬಗ್ಗೆ ಹೇಳ್ತಾ ಇರ್ತೀನಿ ಅಂತ. ಅವಾಗ ಅವರು ಸಂತೋಷಪಟ್ಟರು. ಗುರುಗಳ ಬಗ್ಗೆ ಹೇಳು, ನಿನಗೆ ಒಳ್ಳೇದಾಗತ್ತೆ, ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಅವರು ಆ ಇನ್ಸ್ಪೈರಿಂಗ್ ಸೇಂಟ್ ಪುಸ್ತಕವನ್ನು ನನ್ನ ಕೈಗಿಟ್ಟರು. ಮೂರ್ಖನು ನಾನು ಹೇಳಿದೆ ಗುರುಗಳೇ, ನಾನು ಇದು ಓದಿದ್ದೀನಿ, ನನಗೆ ಈ ಪುಸ್ತಕ ಓದಿದ್ದೀನಿ ಅಂತ. ಗುರುಗಳು 1ನೇ ಪುಟಕ ತೆಗೆದು, ನೀನು ಓದಿದ್ದು ಹಳೆ ಎಡಿಷನ್ ಅಪ್ಪ,
2024ರಲ್ಲಿ ಇದಾಗಿದ್ದು ತಗೋ ಅಂತ ದಯಪಾಲಿಸಿದರು. ಅದೇ ನನಗೆ ಸ್ಫೂರ್ತಿ ಈ ವಿಷಯವನ್ನು ಇಲ್ಲಿ ಜಗದ್ಗುರುಗಳ ಮುಂದೆ ಅವತ್ತು ಆದಂಥ ಘಟನೆ ಇದು ಸಾಕ್ಷಿ ರೂಪದಲ್ಲಿ ನಾನು ಕಾಣ್ತಾ ಇದ್ದೀನಿ. ಅದರ ಜೊತೆಗೆ ಮತ್ತೊಂದು ಪುಸ್ತಕ ನಾನು ಅಪೇಕ್ಷಿಸಿರಲಿಲ್ಲ, ನಾನು ಎಂದೂ ಕೇಳಿರಲಿಲ್ಲ. ಆ ಪುಸ್ತಕವನ್ನು ಜಗದ್ಗುರು ಸ್ಪೀಕ್ಸ್ ಅಂತ ಮತ್ತೆ ಅವರು ತಮ್ಮ ಕೊಠಡಿಯಿಂದ ತಂದು ನನಗೆ ಕೊಟ್ಟರು. ಆ ಭಾಗ್ಯ ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾಗಿ ಇರ್ತದೆ ಅಂತ ನಾನು ಸದಾ ಜಗದ್ಗುರುಗಳ ಸ್ಮರಣೆ ಮಾಡ್ತಾ ಇರ್ತೀನಿ. ಈ ಪೀಠದ 35ನೇ ಅಧಿಪತಿಗಳು ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸನ್ನಿಧಾನ ಸ್ವಾಮಿಗಳು. ಪ್ರಾತಃ ಸ್ಮರಣೀಯರೂ ಹೌದು. ಈ ಮಠಕ್ಕೆ ಈ ಜಾಗದಲ್ಲಿ ನಾವು ಏನು ಸೇರಿದೀವೋ ಅದು ಅವರ ಸಂಕಲ್ಪ, ಜಗದ್ಗುರುಗಳ ಕೃಪೆ ಅಷ್ಟೇ ನಾನು ಹೇಳೋದು. ಯಾಕಂದರೆ 1984ರಲ್ಲಿ 85ರಲ್ಲಿ ಜಗದ್ಗುರುಗಳ 89ರಲ್ಲಿ ಜಗದ್ಗುರುಗಳ ಅಮೃತ ಹಸ್ತದಿಂದ ಜ್ಯೇಷ್ಠ ಮಹಾಸನ್ನಿಧಾನ ಅಂತ ಹೇಳ್ತೀವಿ, ಜ್ಯೇಷ್ಠ ಮಹಾಸನ್ನಿಧಾನಗಳ ಅವರ ಅಮೃತ ಹಸ್ತದಿಂದ ಅಮ್ಮನವರಿಗೆ ಆಚಾರ್ಯರಿಗೆ ಕುಂಭಾಭಿಷೇಕ ಆದ ಮಠ ಅವರು ಜೀವಿತಾವಧಿಯಲ್ಲಿ ಕೊನೆಯ ಮಠ ಹೌದು. ಹಾಗೆ ಶೃಂಗೇರಿ ಪೀಠದಲ್ಲಿ ಒಂದು ಪ್ರಾಮುಖ್ಯತೆ ಈ ಪೀಠದಲ್ಲಿ ಮೇಲಿದೆ. ಇದನ್ನು ದಯಪಾಲಿಸಿದ, ಈ ಜಾಗವನ್ನು ದಯಪಾಲಿಸಿದ ಅವರನ್ನು ನಾವು ಸ್ಮರಿಸುತ್ತಾ, ಗುರುಸೇವಾ ಪರಾಯಣರಾದ ಶ್ರೀಪಾದ್ ಗಣೇಶ್ ಶೆಟ್ಟಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಜ್ಯೇಷ್ಠ ಮಹಾಸನ್ನಿಧಾನಗಳವರ ಎಲ್ಲ ಜಗದ್ಗುರುಗಳ ಬಗ್ಗೆ ನಾವು ನೋಡ್ತಾ, ಅವರು ಜೀವನ ಚರಿತ್ರೆ ನೋಡ್ತಾ ಹೋದರೆ ಅದು ನಾವು ನಂಬಲಾರದ ಘಟನೆಗಳೇ ಜಾಸ್ತಿ. ಅವರ ಜನ್ಮ 1917 ನವೆಂಬರ್, ಅಂದರೆ ಆಶ್ವೇಜ ಕೃಷ್ಣ ಚತುರ್ದಶಿ. ಇಡೀ ಭಾರತದಲ್ಲಿ ದೀಪವನ್ನು ಜೊಳಗಿಸುವ, ದೀಪಾವಳಿ ಹಬ್ಬ ಆಚರಿಸುವ ದಿನ. ಜಗದ್ಗುರುಗಳ ಅವತಾರ, ಜನ್ಮ ಅಂತ ಹೇಳೋದು ತಪ್ಪಾಗ್ಬೋದು, ಅವತಾರ ಅಂತ ಹೇಳೋದು ಪ್ರಶಸ್ತಿ ಅಂತ ನನಗನ್ನಿಸ್ತದೆ. ಅವರು ಶ್ರೀ ರಾಮಶಾಸ್ತ್ರಿ ಹಾಗೂ ವೆಂಕಟ ಲಕ್ಷ್ಮಮ್ಮ ಅಮ್ಮನವರ ದಂಪತಿಯ 2ನೇ ಮಗುವಾಗಿ ಅವತಾರವಹಿಸಿದರು. ಅವರ ಬಗ್ಗೆ ಚಿಕ್ಕವನಿಂದ ಇದು ನಾನು ಆಧಾರ ಗ್ರಂಥ ಮಲ್ಟಿಫ್ಯಾಸೆಕ್ಟೆಡ್ ಜೀವನ್ಮುಕ್ತ ಇಂದ ಆಯ್ದುಕೊಂಡ ಭಾಗ. ಅವರು ಒಂದು 3-4 ವಿಷಯಗಳಲ್ಲಿ ಚಿಕ್ಕವರಿಂದ ಅವರು ತೋರಿದ ಲೀಲೆಗಳು 1-2 ಹೇಳ್ತೀನಿ. ಅವರ ಹತ್ರ ಒಂದು ಸಣ್ಣ ಸ್ಫಟಿಕ ಗಣಪತಿ ಮೂರ್ತಿ ಇತ್ತು. ಜಗದ್ಗುರುಗಳು ಹತ್ರನೇ ಅವರು ಯಾವಾಗೂ ಇಟ್ಕೊಳ್ತಿದ್ರು. ಒಂದು ದಿವಸ ಏನಾಯ್ತಂತಂದರೆ, ಅವರು ಗಣಪತಿಗೆ ನೈವೇದ್ಯ ಮಾಡುವ ಉತ್ಸುಕತೆಯಲ್ಲಿ ಅಮ್ಮನಿಗೆ ಕೇಳಿದ್ರಂತೆ, ನೈವೇದ್ಯಗೆ ಏನಾದರೂ ಕೊಡಮ್ಮ, ನಾನು ಗಣಪತಿಗೆ ಸಮರ್ಪಣೆ ಮಾಡ್ತೀನಿ ಅಂತ. ಆವಾಗ ಅಮ್ಮನವರು ಅಂದರೆ ಆ ಪರಿಸ್ಥಿತಿಯಲ್ಲಿ ಕೊಡಲಾರಗೆ ಇದ್ದರು. ಆವಾಗ ಮತ್ತೆ ಹೇಳ್ತಾರೆ ಜ್ಯೇಷ್ಠ ಮಹಾಸನ್ನಿಧಾನಗಳ ಪೂರ್ವಾಶ್ರಮದಲ್ಲಿ, ಕೃಷ್ಣ ಹೇಳಿದಾನೆ ಫಲಂ ಪುಷ್ಪಂ ತೋಯಂ, ಏನು ಕೊಟ್ಟರು ಭಗವಂತನಿಗೆ ಅರ್ಪಣೆ ಆಗೇ ಆಗತ್ತೆ, ಏನು ಕಾಳಜಿ ಮಾಡಬೇಡಮ್ಮ, ನಾನು ನೀರನ್ನೇ ನಿಮ್ಮ ನೈವೇದ್ಯ ಆಗಿ ಕೊಡ್ತೀನಿ, ಗಣಪತಿ ಸ್ವೀಕರಿಸ್ತಾನೆ ಅಂತ. ಅವರು ಆ ಸಣ್ಣ ವಯಸ್ಸು 12 ವಯಸ್ಸಿನಲ್ಲಿ ಇಷ್ಟೊಂದು ಅವರಿಗೆ ಅವರು ಮನಸ್ಸಿನಲ್ಲಿ ದೃಢವಾದ ಭಕ್ತಿ ಇತ್ತು. ಮತ್ತೊಂದು ಘಟನೆಗಳು ಅಂದರೆ, ಅವರು ಚಿಕ್ಕ ವಯಸ್ಸಿದ್ದಾಗ ಅವ್ರ ಸಹಪಾಠಿಗಳೆಲ್ಲ ಹೇಳ್ತಿದ್ರಂತೆ, ದೇವರು ನೋಡಿದ್ರಪ್ಪ, ದೇವ್ರು ನೋಡಿದಿರಿ ಅಂತ ಕೇಳಿದ ತಕ್ಷಣ ಈಗಿನ ಉತ್ತರ ಹೇಳ್ತಾರೆ, ಯಾರು ದೇವರು ಅಂತ ಹೇಳ್ಬೋದು ಎಷ್ಟೊಂದು ಜನ. ಅವಾಗ ಒಂದು ಉದಾಹರಣೆ ಹೇಳ್ತಿದ್ರಂತವರು, ನೋಡು ನೀವು ಬಾಂಬೆ ಡೆಲ್ಲಿ ಅಂತ ಪ್ರದೇಶಗಳ ಹೆಸರು ಕೇಳಿರ್ಬೋದು, ನೀನು ಹೋಗಿದೆಯಾ? ಇಲ್ಲ, ಆದರೆ ಇದೆ ಅಂತ ಗೊತ್ತು. ಹಾಗೆ ನಮ್ಮ ಋಷಿ ಮುನಿಗಳು, ನಮ್ಮ ಗುರುವರೇಣ್ಯರು ಎಲ್ಲರೂ ಸಾಕ್ಷಾತ್ಕಾರ ಮಾಡಿಕೊಂಡ ಆ ಭಗವಂತನ ಸ್ವರೂಪ ಹೌದು, ನಿಜ ಸ್ವರೂಪವೇ. ನಾವು ನೋಡಿರ್ಲಿಕ್ಕಿಲ್ಲ, ಯಾಕೆ ನಮಗೆ ಆ ಶಕ್ತಿ ಸಾಮರ್ಥ್ಯ ಇನ್ನೂ ಬಂದಿರಲಿಕ್ಕಿಲ್ಲ. ಹಾಗಂತ ನೀನು ಅಲ್ಲಗಳಿಲ್ಲಕ್ಕಾಗೋದಿಲ್ಲ ಈ ದೇವರು ಇಲ್ಲ ಅಂತ. ಅಷ್ಟೊಂದು ಪ್ರಜ್ಞಾವಂತರು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಜ್ಯೇಷ್ಠ ಮಹಾಸನ್ನಿಧಾನಗಳವರು. ಅವರಿಗೆ 12-13 ವಯಸ್ಸಿದ್ದಾಗ ಪೀಠದಲ್ಲಿ ವಿರಾಜಮಾನರಾದ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಗೆ ಒಂದು ಮನಸ್ಸಿನಲ್ಲಿ ಇದಾಯಿತಂತೆ, ನಾನು ಈಗ ವ್ಯವಹಾರದ ಬಿಟ್ಟು ನನ್ನ ಆತ್ಮಾನುಸಂಧಾಯಿ ಮಾಡ್ತಾ ನನ್ನ ಜೀವನವನ್ನು ಕಳಿಬೇಕು, ನಾನು ಶಿಷ್ಯ ಸ್ವೀಕಾರ ಮಾಡುವ ಸಂದರ್ಭ ಬಂದಿದೆ ಅಂತ ಆಗಿನ ಅವರು ಪರಿಚಾರಕರಾದ ಶ್ರೀಕಂಠ ಶಾಸ್ತ್ರಿಗೆ ವಿಷಯ ತಿಳಿಸಿದ್ರಂತೆ. ಶ್ರೀಕಂಠ ಶಾಸ್ತ್ರಿಗಳು
ಈ ಈ ಥರ ಒಂದು ಯಾರಾದರೂ ಬ್ರಹ್ಮಚಾರಿ ಅಂತ ಇದ್ದರೆ ಕರೆದುಕೊಂಡು ಬಾ ಶೃಂಗೇರಿಗೆ ಅಂತ ಅವರಿಗೆ ಅಪ್ಪಣೆ ಕೊಟ್ಟರು. ಕಾಕತಾಳಿ ನೋಡಿ ರಾಮಶಾಸ್ತ್ರಿಗಳು ಪೂರ್ವಾಶ್ರಮ ತಂದೆಗಳು ಜ್ಯೇಷ್ಠ ಮಹಾಸನ್ನಿಧ ಅವರು ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದರು. ಏನೋ ಒಂದು ಸಂದರ್ಭದಲ್ಲಿ ಶ್ರೀನಿವಾಸ ಅಂತ ಅವರು ಪೂರ್ವಾಶ್ರಮದ ಹೆಸರು ಜ್ಯೇಷ್ಠ ಮಹಾಸನ್ನಿಧಾನಗಳವರಿಗೆ, ಅವರಿಗೆ ಏನೋ ಒಂದು ಇದು ಮಾಡ್ತಾ ಇದ್ರಂತೆ, ಅಂದರೆ ಏನೋ ತಪ್ಪಾಗಿರ್ಬೋದು ಅಂತ ಹೊಡಿತಾ ಇದ್ರಂತೆ ಕೈ ಮೇಲೆ. ಅವರ ಮನೆಯಲ್ಲಿ ಬಾಡಿಗೆದಾರಾಗಿದ್ದು ವೆಂಕಟರಮಣ ಅಂತ ಒಬ್ಬರು ಜ್ಯೋತಿಷಿಗಳು ಅಲ್ಲಿ ವಾಸ್ತವ್ಯ ಮಾಡಿದರು. ಆವಾಗ ಅವರು ಏನಕ್ಕೆ ಹೊಡಿತಿದ್ದಾರಾ, ಹೊಡಿಬೇಡಿ ಮಕ್ಕಳಿಗೆ ಅಂತ ಹೇಳಿದಾಗ ಅವರು ಕೈಯನ್ನು ನೋಡಿದ್ರಂತೆ. ಅವರು ಜ್ಯೋತಿಷಿಗಳು, ಅವ್ರ ಮಾತು ಸತ್ಯವೇ ಹೌದು, ಅದು ಹೇಳಿದ್ರಂತೆ, ಮುಂದೆ ನೀವೀಗ ಹೊಡಿತಿದ್ದೀರಾ, ಮುಂದೆ ಒಂದು ದಿವಸ ನೀವು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವ ಸಂದರ್ಭ ಒದಗಿಸ್ಬೋದು, ಮಾಡಬೇಡಿ ಕೆಲಸ ಅಂತ. ಅದೇ ಸಮಯದಲ್ಲಿ ಶ್ರೀಕಂಠ ಶಾಸ್ತ್ರಿಗಳು ಈ ಜೋಯಿಸರನ್ನು ಸಂಪರ್ಕಿಸಿದ್ರಂತೆ. ಯಾರಾದರೂ ಇಂತಹ ಒಟು ಇದ್ದರೆ ಗುರುಗಳ ಅಪ್ಪಣೆ ಆಗಿದೆ, ಕರೆದುಕೊಂಡು ಬರಬೇಕಂತ. ಶಂಕರ ಮಠ ಬೆಂಗಳೂರಿನಲ್ಲಿ ಅವ್ರದ್ದು ಎಲ್ಲ ಇಬ್ಬರು ಸಂಪರ್ಕಕ್ಕೆ ಬಂದರು. ಜಗದ್ಗುರುಗಳ ಅವರು ಇನ್ನೂ ಉಪನಯನ ಆಗಿರಲಿಲ್ಲ. ಶೃಂಗೇರಿಗೆ ಕರ್ಕೊಂಡು ಬಂದಾಗ ಜಗದ್ಗುರುಗಳು ಕೇಳಿದಂತೆ, ಒಂದು ಮಾತು ಕೇಳಿದಂತೆ, ಏನಪ್ಪ ನಿನಗೆ ಶ್ರೀನಿವಾಸ ಅಂತ ಏಕೆ ಹೆಸರಿಟ್ಟಿದ್ದಾರೆ ಅಂತ. ಅವರು ಚಾಣಾಕ್ಷ ಉತ್ತರ ನೋಡಿ, ಮನೆಯಲ್ಲಿ ಶ್ರೀನಿವಾಸ ಅಂತ ಕರೆದ್ರೆ ದೇವರ ನಾಮಸ್ಮರಣೆ ಆಗತ್ತೆ, ಅದಕ್ಕೆ ಹಿರಿಯರು ಈ ಪದ್ಧತಿಯನ್ನು ಹಾಕಿಕೊಂಡಿದ್ದಾರೆ. ಜಗದ್ಗುರುಗಳಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿತು. ಅವರ ಮೇ 4, 1930 ಚಂದ್ರಶೇಖರ ಭಾರತಿ ಗುರುಗಳ ಅಪ್ಪಣೆಯಂತೆ ಜಗದ್ಗುರುಗಳ ಉಪನಯನ ಸಂಸ್ಕಾರಗಳು ಶೃಂಗೇರಿಯಲ್ಲೇ ನಡೆದವು. ಆಮೇಲೆ ಅವರಿಗೆ ಕೇಳಿದ್ರಂತೆ, ನೀನು ಮುಂದಿನ ಅಭ್ಯಾಸವನ್ನು ನಡೆಸ್ಬೋದಲ್ಲ ನಿಮ್ಮ ತಂದೆ ತಾಯಿ ಜೊತೆಗೆ ಹೋಗು ಅಂತ. ಆವಾಗ ಅವರು ಅಭಿಲಾಷೆ ಇಟ್ಟರಂತೆ, ನನಗೆ ವೈದಿಕ ಪರಂಪರೆಯಲ್ಲಿ ಆ ಅಧ್ಯಯನ ಮಾಡಲಿಕ್ಕೆ ಆಸಕ್ತಿ, ನಾನು ಮುಂದೆ ಈ ವ್ಯಾವಹಾರಿಕದಲ್ಲಿ ಇರೋದಿಲ್ಲ ಅಂತ. ಸಂತೋಷಪಟ್ಟ ಜಗದ್ಗುರುಗಳು ಅವರ ಒಂದು ಅದು ಎಷ್ಟು ಸರಿ ನನಗೆ ಅಷ್ಟು ಸಮಂಜಸ ಅನಿಸ್ತಿಲ್ಲ, ಅವರಿಗೆ ಅಲ್ಪಾಯುಷಿ ಇತ್ತು ಅಂತ ಅವರು ಜಾತಕದಲ್ಲಿ ಯಾರೋ ಹೇಳಿದ್ರಂತೆ. ಇದನ್ನು ಗುರುಗಳ ಕಿವಿಗೂ ಬಿದ್ದಿತ್ತು. ಒಂದು ದಿವಸ ಚಂದ್ರಮಳೇಶ್ವರ ಸ್ವಾಮಿಗೆ ಅವರು ಪ್ರಾರ್ಥನೆ ಮಾಡಬೇಕಾದ್ರೆ ಸರ್ವಜ್ಞಂ ಶ್ರೀನಿವಾಸಂ ಕುರು ಅಂತ ಆ ಜೋರಾಗಿ ಚಂದ್ರಮೌಳೇಶ್ವರ ಸ್ವಾಮಿಗೆ ಪ್ರಾರ್ಥನೆ ಮಾಡಿದ್ರಂತೆ. ಹಾಗೆ ಮುಂದೆ ಅವರನ್ನೇ ಉತ್ತರಾಧಿಕಾರಿ ಶಿಷ್ಯರಾಗಿ ಸ್ವೀಕರಿಸಬೇಕಂತ ಜಗದ್ಗುರುಗಳ ಅಪ್ಪಣೆ, ಅಮ್ಮನವರ ಅಪ್ಪಣೆಯೂ ಹೌದು. ಯಾಕೆ ಜಗದ್ಗುರುಗಳು ಬೇರೆ ಅಲ್ಲ, ಅಮ್ಮನವರು ಬೇರೆ ಅಲ್ಲ, ಅವರು ಶಾರದಾ ಸ್ವರೂಪಿಗಳೇ. 22 ಮೇ 1931 ದಿವಸ ಅವರಿಗೆ ಜ್ಯೇಷ್ಠ ಶುಕ್ಲ ಪಂಚಮಿ ಎಂದು ಸನ್ಯಾಸ ಸ್ವೀಕಾರ ನಡೆಯಿತು. ಎಷ್ಟು ರೋಮಾಂಚನ ಆಗುತ್ತೆ ಅಂತಂದರೆ ಅವರ ವಿಷಯ ಕೇಳ್ತಾ ಹೋದಾಗ, ಸಾಕ್ಷಾತ್ ಮೊದಲನೆಯ ದಿವಸ ಸನ್ಯಾಸಾಶ್ರಮಕ್ಕೆ ಕಾಲಿಟ್ಟ ಮೊದಲನೆಯ ದಿವಸ ಅವರು ಕನಸಿನಲ್ಲಿ ಪ್ರತ್ಯಕ್ಷ ಈಶ್ವರ ಬಂದು ಅವರಿಗೆ ಎಲ್ಲ ಯೋಗ ಆಸನಾದಿಗಳನ್ನು, ಪ್ರಾಣಾಯಾಮ ಎಲ್ಲ ಯೋಗ ಆಸನಾದಿಗಳನ್ನು ಸ್ವತಃ ಈಶ್ವರನೇ 7 ದಿವಸ ಕಾಲ ಅವರಿಗೆ ಕಲಿಸಿಕೊಟ್ಟಂತೆ. ಇದು ನಾನು ಹೇಳೋ ಮಾತಲ್ಲ, ಜಗದ್ಗುರುಗಳು ಉಮೇಶ್ ಜಿ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೋ ಅವರಿಗೆ ಪ್ರತ್ಯಕ್ಷವಾಗಿ ಹೇಳಿದ್ದಾರೆ. ಅದರ ಉಲ್ಲೇಖ ಈ ಪುಸ್ತಕದಲ್ಲಿದೆ. ಅವರಿಗೆ ಕಾಲ ಕಾಲ ತಕ್ಕಂತೆ ಚಂದ್ರಶೇಖರ ಭಾರತಿ ಗುರುಗಳು ಮಾರ್ಗದರ್ಶನ ಮಾಡ್ತಾ ಇದ್ರು. ಒಂದು ದಿವಸ ಮಂತ್ರೋಪದೇಶದ ಸಂದರ್ಭದಲ್ಲಿ ನರಸಿಂಹ ಮಂತ್ರದ ಉಪದೇಶವನ್ನು ಮಾಡ್ತಿರ್ಬೇಕಾದ್ರೆ ಅವರಿಗೆ ನರಸಿಂಹ ದೇವರದ ಧ್ಯಾನ ಶ್ಲೋಕ ಎಲ್ಲ ಉಪದೇಶಗಳನ್ನು ಮಾಡಿ ಅವರ ಶಿರಸ್ಸಿನ ಮೇಲೆ ಜಗದ್ಗುರುಗಳು ಕೈ ಇಟ್ಟರಂತೆ. ಕೈ ಇಟ್ಟಾಗ ಅವರ ದೇಹದಿಂದ ಆ ನರಸಿಂಹನ ಅವತಾರ ರೂಪ ಚಂದ್ರಶೇಖರ ಭಾರತಿ ಗುರುಗಳಿಗೆ ಕಾಣಿಸ್ತಾ ಇತ್ತಂತೆ. ಮತ್ತೊಂದು ಸರಿ ಮತ್ತೆ ಅದೇ ಸಮಯದಲ್ಲಿ ಉಪದೇಶ ಕೊಟ್ಟಾಗ ತಲೆ ಮೇಲೆ ಕೈ ಇಟ್ಟಾಗ ಸಾಕ್ಷಾತ್ ನರಸಿಂಹನೇ ಆ ಪೀಠದಲ್ಲಿ ಬಂದು ಕೂತು ಸಡಕ್ನೆ ಗುರುಗಳು ಕೈ ತೆಗೆದು ಚಂದ್ರಶೇಖರ ಭಾರತಿ ಗುರುಗಳು ಅವ್ರನ್ನ ನಮಸ್ಕಾರ ಮಾಡ್ತಾ ಇರುವ
ಆ, ಈ ಸ್ಥಿತಿಯಲ್ಲಿ ಜ್ಯೇಷ್ಠ ಮಹಾಸನ್ನಿಧಾನ ಕಂಡ್ರಂತ. ಅವಾಗ ಕೇಳಿದ್ರು, ಏನಕ್ಕೆ ಗುರುಗಳು ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಅವಾಗ ಹೇಳಿದರು, ಸಾಕ್ಷಾತ್ ನರಸಿಂಹನ ಅವತಾರ ನಿನ್ನ ಸ್ವರೂಪದಲ್ಲಿ ನಾನು ಕಂಡೆ, ಇನ್ನು ಮುಂದೆ ನರಸಿಂಹನ ಜಪ ಅನುಷ್ಠಾನದಲ್ಲಿ ಇರುವಂತ. ನಾವು ಮಧುಕೇಶ್ವರ ಸ್ವಾಮಿಯ ಅಲ್ಲಿ ಇರುವ ನರಸಿಂಹ ದೇವರ ಭಾವಚಿತ್ರವನ್ನು ನೋಡಿದಾಗ ನಮ್ಮ ಶ್ರೀಮಠದಲ್ಲೂ ಯಾವಾಗೂ ವಿರಾಜಮಾನಾಗಿತ್ತು ಅದು ಆ ಫೋಟೋ. ಒಂದು ಮುಖದಲ್ಲಿ ಜ್ಯೇಷ್ಠ ಮಹಾಸನ್ನಿಧಾನಗಳು ನರಸಿಂಹನ ಮುಖ ಹಿಡಿದು ಮಾತಾಡ್ತಾ ಇದ್ದಾರೆ, ಇನ್ನೊಂದು ಭಾವಚಿತ್ರದಲ್ಲಿ ಕಿವಿ ಕೊಟ್ಟು ಅವರು ಆ ನರಸಿಂಹ ದೇವರ ಮಾತನ್ನು ಆಲಿಸ್ತಾ ಇದ್ದಾರೆ. ಅಷ್ಟು ಅವರಿಗೆ ಆ ಗುರುಗಳ ಪ್ರೇರಣೆ ಕೊಟ್ಟು ಆ ನರಸಿಂಹನ ಸಾಕ್ಷಾತ್ಕಾರ ಆಗಿತ್ತು. ಕಾಲಕ್ಕೆ ಅವರಿಗೆ ಒಂದು ದಿವಸ ಅವರು ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಂತೆ. ಜಗದ್ಗುರುಗಳ ಅಪ್ಪಣೆ ಆಯಿತು, ಬನ್ನಿ ಇಲ್ಲಿ ಅಂತ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಧ್ಯಾನ ಮಾಡಲಿಕ್ಕೆ ಕಾಲಭೈರವ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹಾಗಿದ್ರೆ ಇವತ್ತು ಓಂ ನಮಃ ಶಿವಾಯ ಮಂತ್ರ ಜಪ ಮಾಡು ಇವತ್ತಿಂದ ಅಂತ ಅವರಿಗೆ ಅವ್ರ ತಲೆ ಮೇಲೆ ಆಶೀರ್ವಾದ ಮಾಡಿ ಅವರಿಗೆ ಅವತ್ತಿಂದ ಓಂ ನಮಃ ಶಿವಾಯ್ ಅಂದರೆ ಮೂಲ ಮಂತ್ರದ ಜಪಾನುಷ್ಠಾನ ಮಾಡಲಿಕ್ಕೆ ಹೇಳಿದರು. ಅದೇ ಸರ್ವಿಕಲ್ಪ ಸಮಾಧಿ ಅವರಿಗೆ ಅದರ ಜೊತೆಗೆ ಸರ್ವಿಕಲ್ಪ ಸಮಾಧಿ ಹೇಗೆ ಮಾಡೋದು, ಹೇಗೆ ಅನುಸಂಧಾನ ಮಾಡೋದು ಅಂತ ಅವರಿಗೆ ತೋರಿಸ್ಕೊಡ್ತಾ ಇದ್ರು. ಅವರ ಅನುಷ್ಠಾನ ಎಷ್ಟು ಶಕ್ತಿ ಇತ್ತಂತಂದರೆ, ಒಂದು ದಿವಸ ಅವರು ಬಾಲಾ ತ್ರಿಪುರ ಸುಂದರಿ ಅಮ್ಮನವರನ್ನು ಜ್ಞಾನ ಶೋಕದಲ್ಲಿ ಹೇಳ್ತಾ ಅವರು ಆ ಅನುಷ್ಠಾನ ಮಾಡ್ತಾ ಇರಬೇಕಾದ್ರೆ ಸಾಕ್ಷಾತ್ ಬಾಲಾ ತ್ರಿಪುರ ಸುಂದರಿ ಅಮ್ಮನವರು ಅವ್ರ ಮುಂದೆ ಪ್ರತ್ಯಕ್ಷ ಆಗದಿದ್ದಂತೆ. ಸಾಕ್ಷಾತ್ ಅಮ್ಮನವರ ಪಾದ ಹಿಡಿದಿದ್ರಂತವ್ರು. ಆ ಘಟನೆಗಳೆಲ್ಲ ಬರ್ತದೆ ಅವರ ಜೀವನದಲ್ಲಿ. ಇಷ್ಟೆಲ್ಲ ಆದಾಗ ಸರ್ವಿಕಲ್ಪ ಸಮಾಧಿಯಿಂದ ನಿರ್ವಿಕಲ್ಪ ಸಮಾಧಿ ಹೊಂದಿದರೆ ಜೀವನ್ ಮುಕ್ತಿ ಸ್ಥಿತಿ ಹೊಂದುತ್ತಾರೆ ಅಂತ ಕೇಳಿದ್ದೇವೆ. ಡಿಸೆಂಬರ್ 5 ಜ್ಯೇಷ್ಠ ಮಹಾಸನ್ನಿಧಾನಗಳ ಜೀವನದಲ್ಲಿ 3 ಡೇಟ್ಸ್ ಅಂದರೆ ದಿನಾಂಕ ಅತಿ ಪ್ರಮುಖವಾದದ್ದು. ಒಂದು ಸನ್ಯಾಸ ದಿವಸ, ಒಂದು ಅವರಿಗೆ ಶಿವ ಹೇಳಿಕೊಟ್ಟ ಯೋಗಾಸನಗಳ ದಿನಾಂಕ, ಹಾಗೂ 3ನೇ ದಿನಾಂಕ ಅಂದರೆ ಡಿಸೆಂಬರ್ 5ರಿಂದ 12 ಡಿಸೆಂಬರ್ ಅವರು ಏನು ತಮ್ಮ ಜೀವನ್ಮುಕ್ತ ಸ್ಥಿತಿಯನ್ನು ಅವರು ಅನುಭವಿಸಿದರೋ ಆ ದಿನಾಂಕವೊಂದು ನಾವು ಸದಾ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು. ಸರ್ವಿಕಲ್ಪ ಸಮಾಧಿ ನಂತರ ಅವರಿಗೆ ನಿರ್ವಿಕಲ್ಪ ಸಮಾಧಿ ಅವರು ಗುರುಗಳ ಅಪ್ಪಣೆಯಂತೆ ಅವರು ಇವತ್ತಿಂದಿನಿಂದ ನೀನು ಯಾವ ರೂಪದ ಬಗ್ಗೆ ಚಿಂತನೆ ಮಾಡಬೇಡ, ಆತ್ಮಸ್ವರೂಪದಿಂದ ಅನುಷ್ಠಾನ ಮಾಡು ಅಂತ ಅವರ ಅಪ್ಪಣೆ ಆಯ್ತಂತೆ. 2 ದಿವಸಗಳ ಆ ಬುಕ್ಕಿನಲ್ಲಿ ಉಲ್ಲೇಖ ಬರ್ತದೆ, 2 ದಿವಸದ ಕಾಲ ಸಮಾಧಿ ಸ್ಥಿತಿಯಿಂದ ಅವರು ಕೆಳಗಿರಲಿಲ್ಲಂತೆ. ಅಂತಹ ಜೀವನ್ಮುಕ್ತ ಸ್ಥಿತಿಯಲ್ಲಿ ಅವರಿದ್ದರು. ಒಂದು ದಿವಸ ದಕ್ಷಿಣಾಮೂರ್ತಿ ರೂಪದ ಅನುಸಂಧಾನ ಮಾಡ್ತಿರ್ಬೇಕಾದ್ರೆ ಅವರು ಧ್ಯಾನಸ್ಥರಾದಾಗ ಅವರ ಕೊರಳಿನಲ್ಲಿ ನಾಗದೇವರು ಸುಬ್ರಹ್ಮಣ್ಯ ಸ್ವಾಮಿ ಅವರ ಕೊರಳಿನಲ್ಲಿ ಪ್ರತ್ಯಕ್ಷ ಆಗಿದ್ದಂತೆ. ಇದನ್ನು ಅನುಭವಿಸಿದ ಜ್ಯೇಷ್ಠ ಮಹಾಸನ್ನಿಧಾನ ಗುರುಭವನದಲ್ಲಿ ತನ್ನ ಶಿಷ್ಯಗಾದ ಅನುಭವ ಅವರಿಗೆ, ನಾನು ಅವಾಗ ಯೋಗ ಮಾರ್ಗಾನುಸಂಧಾಯಿ ಅಂತ ಉಲ್ಲೇಖ ಮಾಡಿದೆ ಅಲ್ಲ, ಆ ಶಕ್ತಿಯ ಸ್ವರೂಪದಲ್ಲಿ ಅವರಿಗೆ ತನ್ನ ಶಿಷ್ಯಗೆ ಏನಾಗ್ತಿತ್ತು ಅನ್ನೋದು ಅವ್ರಿಗೆ ಅರಿಕೆ ಮಾಡಿ ಜ್ಯೇಷ್ಠ ಮಹಾಸನ್ನಿಧಾನಗಳಂದರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅವರನ್ನು ಬರಮಾಡ್ಲಿಕ್ಕೆ ಗುರುಭವನದಲ್ಲಿ ಕಾಯ್ತಾ ಇದ್ರಂತೆ. ಏನಪ್ಪ ಇವತ್ತು ಭುಜಂಗಭೂಷಣ ಆದ್ಯಲ್ಲ ಅಂತ. ಅಷ್ಟು ಶಿಷ್ಯ ಅನುಭವ ತತ್ಪರಾಗಿ ಅವರು ತಮ್ಮ ಜೀವಿತಾವಧಿಯನ್ನು ಮುಂದುವರಿಸುತ್ತಾ ಅವರು 2-3 ಘಟನೆಗಳು ಅವರ ಕಾಲದಲ್ಲಿ ಆದಂತಹ ಅಂದರೆ ಇದೆಲ್ಲ ಆಗಿದ್ದು ಮಹಾಪುರುಷರ ಸಮ್ಮುಖದಲ್ಲಿ, ಅವರ ಆಶ್ರಯದಲ್ಲಿ. ನಿಮ್ಮಂತಹ ಭಕ್ತರ ಅನುಭವಗಳನ್ನು 2 ಉಲ್ಲೇಖ ಮಾಡ್ತೀನಿ. ಒಂದು ದಿವಸ ದಿಲ್ಲಿಯಿಂದ ಒಬ್ಬ ಯುವಕ ಬಂದಂತೆ. ನಾವು ಈ ಕತೆ ಮಂದರೇಶ್ವರ ಶರ್ಮ ಎಂಬ ಚಂದ್ರಶೇಖರ ಭಾರತಿ ಗುರುಗಳ ಕಾಲದಲ್ಲಿ ಆಗಂಥ ಘಟನೆಯನ್ನು ಸಮತೋಲನ ಆದದ್ದು. ದಿಲ್ಲಿಯಿಂದ ಹುಡುಗ ಬಂದ. ಅವರು ಜಗದ್ಗುರುಗಳ ಯಾತ್ರೆ ದಿಲ್ಲಿಯಲ್ಲಿ ಕ್ಯಾಂಪ್ ಇತ್ತು ಅವಾಗ ಜ್ಯೇಷ್ಠ ಮಹಾಸನ್ನಿಧಾನಗಳು. ಅವಾಗ ತಾಯಿ ಹೇಳ್ತಾಳಂತೆ, ಬಾ ಗುರುಗಳು ಬಂದಿದ್ದಾರೆ ದರ್ಶನಕ್ಕೆ ಅಂತ. ಅವನು ಮೂರ್ಖ ಸ್ಥಿತಿಯಲ್ಲಿದ್ದನೋ, ನಾನು ಬರಲ್ಲ ಅಂತ ಹೇಳ್ದ. ಹಾಗೆ ಮಾಡಬೇಡ,
ನಾನು ಬರಲ್ಲ ಅಂತ ಹೇಳಿದಾಗ, ನೀನು ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯಲ್ಲಿ ಬಾ ನನ್ನ ಜೊತೆಗೆ, ನೀನೇನು ಮಾಡೋದು ಬೇಡ, ನಾನು ಗುರುಗಳ ದರ್ಶನ ನಾನು ಮಾಡ್ತೀನಿ, ನೀನು ನನ್ನ ಜೊತೆ ಬಾ ಅಂತ ಹೇಳಿದಾಗ ಅವಳು ಅಮ್ಮನ ಮಾತು ಕೇಳಿ ಬಂದ್ರಂತೆ ಜಗದ್ಗುರುಗಳ ದರ್ಶನಕ್ಕೆ. ಆಗ ಜಗದ್ಗುರುಗಳು ಏನೂ ಮಾಡಲಿಲ್ಲ, ಅವನ್ನ ಏನು ಮಾತಾಡಿಸ್ಲಿಲ್ಲ. ಏನಪ್ಪ ಯಾಕಪ್ಪ ಕೋಲ್ಕತ್ತಾದ ಕ್ಯಾಂಪ್ದಲ್ಲಿದ್ದಾಗ ನೀನು ಬಂದಿರಲಿಲ್ಲ, ಯಾಕೆ ನಿನ್ನನ್ನು ಕಾಯ್ತಾ ಇದ್ದೆ ನಾನು ಅಂತ ಒಂದು ಮಾತು ಹೇಳಿದಂತೆ. ಆ ಮಾತು ಆ ಹುಡುಗನಿಗೆ ಎಷ್ಟು ತಟ್ಟಂತಂದರೆ ಅವನ ಕಣ್ಣಲ್ಲಿ ಧಾರಾಕಾರಿ ನೀರು ಬಂದು ಅವನು ಶರಣಾಗತಿಗೆ ಹೇಳಿ, ನಾನು ಮಾಡಿದ ಮೂರ್ಖತನದಿಂದ ತಪ್ಪು ಕ್ಷಮಿಸಬೇಕು ಜಗದ್ಗುರುಗಳು ಅಂತ ಹೇಳಿ ಅವತ್ತಿನಿಂದ ಅವನು ಗುರುಗಳ ಶಿಷ್ಯರಾದ. ಅವರ ದೃಷ್ಟಿ ಸಾಕು. ನಾವು ಯಾರೋ ಅವರು ಮಾತಾಡಿಸ್ಲಿಲ್ಲ, ಅವರು ನನ್ನ ನೋಡಲಿಲ್ಲ ಅಂತ ನಾವು ಏನೋ ವಿಚಲಿತರಾಗದೆ ಅವರ ದೃಷ್ಟಿ ಬಿದ್ದರೆ ಸಾಕು. ನಾವು ಟೀಟ್ವಾಲ್ದಲ್ಲಿ ಗುರುಗಳ ದೃಷ್ಟಿ ಬಿದ್ದು ಜಾಗ ಏನಾಯ್ತಂತೂ ನಾವೆಲ್ಲರೂ ಕಾಶ್ಮೀರ್ ಪುರವಾಸಿನಿ ಅಮ್ಮನವರು ಯಾವ ತಮ್ಮ ಮೂಲ ಸ್ಥಾನಕ್ಕೆ ಹೋದ್ಲಂತ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೋಡಿದ್ದೇವೆ. ನಾವು ಜಗದ್ಗುರುಗಳಿಗೆ ಯಾವಾಗಲೂ ಬಾಯಿಂದಾಗಲಿ ಕೃತಿಯಿಂದಾಗಲಿ ಸ್ಮರಣೆ ಮಾಡ್ಬೋದು. ಮನಸ್ಸಿನ ಸ್ಮರಣೆಯೂ ಅಷ್ಟೇ ಫಲಕಾರಿ ಅಂತ ಒಂದು ಉದಾಹರಣೆ. ಜ್ಯೇಷ್ಠ ಮಹಾ ಸನ್ನಿಧಾನಗಳ ಜೀವಿತಾವಧಿಯಲ್ಲಿ ಒಬ್ಬ ಶಿಷ್ಯರಿಗೆ ಗುರುಭವನದಿಂದ ಅಮ್ಮನವರ ದೇವಸ್ಥಾನದಿಂದ ಗುರುಭವನಕ್ಕೆ ಅವರ ಜೊತೆಗೆ ಅವರ ಸರಿಸಾಟಿಯಲ್ಲಿ ನಡೆಯುವ ಒಂದು ಭಾಗ್ಯ ಸಿಕ್ತಂತ ಆ ಭಕ್ತರಿಗೆ. ಅವರು ಏನು ಮಾಡ್ತಿದ್ರಂತೆ, ಜಗದ್ಗುರುಗಳು ಎಲ್ಲೆಲ್ಲಿ ಪಾದ ಇಡ್ತಿದ್ರೋ ಅಲ್ಲಲ್ಲಿ ತಮ್ಮ ಮನಸ್ಸಿನ ಒಂದು ಕಮಲಗಳ ಇಡ್ತಿದ್ರು. ಕಮಲಗಳಿಟ್ಟು ಅವರು ಗುರುಭವನಕ್ಕೆ ಬಂದಾಗ ಜಗದ್ಗುರುಗಳು ಅವರಿಗೆ ಒಂದು ಅಮ್ಮನವರ ಕಾಸು ಕೊಟ್ರಂತೆ. ಅವರು ಅವಾಗ ಸ್ವೀಕರಿಸಿದ್ರು. ಅಲ್ಲಿ ಅಧಿಷ್ಠಾನದಲ್ಲಿ ಅವರ ಪರಿಚಯಸ್ಥರು ಕೇಳಿದ್ರು, ನೀನೇನು ಪಾದ ಪೂಜೆ ಮಾಡಲಿಲ್ಲ, ನಿನಗೆ ಹೆಂಗೆ ಜಗದ್ಗುರುಗಳು ಕಾಸು ಕೊಟ್ರಂತ. ವಿಚಾರ ಮಾಡಿ ನೋಡಿದಾಗ ಅವ್ರು ಹೇಳಿದ್ರು, ನಾನು ಜಗದ್ಗುರುಗಳ ಜೊತೆ ಇದ್ದಾಗ ಅವರ ಪಾದಕ್ಕೆ ಒಂದೊಂದು ಕಮಲ ನನ್ನ ಮನಸ್ಸಿಂದ ಹಾಕ್ತಾ ಇದ್ದೆ, ಅದಕ್ಕೇನಾದರೂ ಇದು ಫಲ ಏನೋ ಗೊತ್ತಿಲ್ಲ ಅಂತ ಜಗದ್ಗುರುಗಳ ಸ್ಮರಣೆ ಮಾಡಿ. ಆದರೆ ನಾವು ಅಂದ್ಕೊಳ್ಬೇಕು, ಪ್ರತಿನಿತ್ಯ ಜಗದ್ಗುರುಗಳ ಪಾದ ಕಮಲಗಳಿಗೆ ನಾವು ಏನನ್ನೂ ಸಮರ್ಪಣೆ ಮಾಡ್ತೀವೋ ಅದು ಜಗದ್ಗುರುಗಳಿಗೆ ತಟ್ಟತ್ತೆ, ಅವ್ರಿಗೆ ಗೊತ್ತೇ ಇರುತ್ತೆ. ಒಂದು ಕೊನೆಯ ಉದಾಹರಣೆ ಅವರ ಜೀವಿತಾವಧಿಯಲ್ಲಿ, ಅವರು 29 ಸೆಪ್ಟೆಂಬರ್ 1989 ಅವರು ವಿಧೇಯ ಮುಕ್ತಿ ಆಗುವ ಸಂದರ್ಭದಲ್ಲಿ ಡಾಕ್ಟರ್ ಶುಭಲಕ್ಷ್ಮಿ ಅವರ ಘಟನೆ ಇದು. ಅವರು ಸಣ್ಣವರಿಂದ ಇದ್ದಾಗಿಂದ ಶೃಂಗೇರಿಯಲ್ಲಿ ಜಗದ್ಗುರುಗಳ ಅನುಗ್ರಹ ಕೃಪಾ ಕಟಾಕ್ಷದಲ್ಲೇ ಬೆಳೆದಂಥವರು. ಅವರು ಮದುವೆ ಆಗಬೇಕಾದ್ರೆ ಅವ್ರ ಗಂಡನಿಗೆ ಒಂದು ಮಾತು ಜಗದ್ಗುರುಗಳು ಹೇಳಿದ್ರಂತೆ, ನೀನು ಯಾರು ಅವಳಿಗೆ ಶುಭಲಕ್ಷ್ಮಿ ಅವ್ರಿಗೆ ಹೇಳಿದ್ರಂತೆ, ನಿನ್ನನ್ನು ಯಾರು ಕೈ ಹಿಡಿತಾರೋ ಅವರು ನನ್ನ ಪಾದ ಹಿಡಿಬೇಕಾಗ್ತದೆ ಅಂತ. ಅದೇ ಕೊನೆಯ ದಿವಸ ಅವರ ವಿಧೇಯ ಮುಕ್ತಿ ಆಗುವ ದಿನಾಂಕ 29 ಸೆಪ್ಟೆಂಬರ್ 1989 ಅವರೇ ಕೊನೆಯ ಗುರುಗಳ ಜೀವನ್ಮುಕ್ತಿ ಅಂದರೆ ಈ ಜೀವಿತಾವಧಿಯನ್ನು ಸಮರ್ಪಣೆ ಮಾಡಿದ ಸಂದರ್ಭದಲ್ಲಿ ಅವರೇ ಇದ್ದರು. ಅವರ ಪಾದ ಹಿಡಿಯೋ ಪ್ರಸಂಗನೂ ಬಂದಿತ್ತು. ಆಗ ಹೇಳಿದ ಮಾತು ಈಗ ನಡೆಸಿಕೊಟ್ಟದ್ದು. ಹೀಗೆ ಹಲವಾರು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಸಮಯಕ್ಕೆ ಇದೇ ಇಲ್ಲ. ಅವರು ಆ ಪುಸ್ತಕದಲ್ಲಿ ಇದು ಮಾಡಿದ ಸಪ್ತಾಹ ಅಲ್ಲ, ನವಹಂ ಬೇಕಾದ್ರೂ ಮಾಡ್ಬೋದು ಅಂತಹ ಸಾಮರ್ಥ್ಯ ಆ ಮಹಾಪುರುಷರದು. ನಮ್ಮ ಪಾಲಿಗೆ ಈಗ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾಣುವ ಶಾರದಾ ಸ್ವರೂಪಿಗಳು ಜಗದ್ಗುರು ಶ್ರೀ ಶ್ರೀ ಮಹಾ ಸನ್ನಿಧಾನಗಳವರು ತಮ್ಮ ಆತ್ಮಾನುಸಂಧಾನದಲ್ಲಿ ಇದ್ದೇ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ. ಅವರ ಬಗ್ಗೆ ಸಂಕ್ಷಿಪ್ತ, ಇದ್ಯಾವುದು ವಿಸ್ತಾರವಂತ ತಿಳಿಬಾರದು, ಸಂಕ್ಷಿಪ್ತ ಜೀವನ ಚರಿತ್ರೆ. ಅವರು ಪೂರ್ವಾಶ್ರಮದಲ್ಲಿ ಅವರ ತಂದೆ ತಾಯಿಗಳಿಗೆ ಅಂದರೆ ವೆಂಕಟೇಶ್ವರ ಅವಧಾನಿ ಹಾಗೂ ಅನಂತಲಕ್ಷ್ಮಮ್ಮ ಅಮ್ಮನವರಿಗೆ 4 ಜನ ಹೆಣ್ಣು ಮಕ್ಕಳಿದ್ದರು. ಪುತ್ರ ಸಂತಾತಿಗಾಗಿ ಈಶ್ವರನ ಮೊರೆ ಹೋಗಿ 1 ವರ್ಷ ಕಾಲ ಮಹಾರುದ್ರ ಅನುಷ್ಠಾನದಲ್ಲಿದ್ದರು. ಮಹಾನ್ಯಾಸಪೂರ್ವಕ ಮಹಾರುದ್ರ ಅನುಷ್ಠಾನದಲ್ಲಿ ಆ ಶಕ್ತಿಯಿಂದ ಜನ್ಮ ಅವತರಿಸಿದರೆ ನಮ್ಮ ಮಹಾ ಸನ್ನಿಧಾನಗಳವರು. ಅವರಿಗೆ ಅವರು ಜನ್ಮ ತಾಳುವಾಗಕ್ಕಿಂತ ಮೊದಲು ಅವರ ಅಮ್ಮನವರಿಗೆ ಹಾಗೂ ಅವರ ಪೂರ್ವಾಶ್ರಮದ ತಂದೆಯವರಿಗೆ ಒಂದು ಸ್ವಪ್ನ ಆಯ್ತಂತೆ. ಹನುಮ ದೇವರು 3 ಹಣ್ಣುಗಳು ಕೊಟ್ಟಂತೆ. ಆ 3 ಹಣ್ಣುಗಳು
ಏನು ಅಂತ ಸೂಚನೆಯಂತೆ ಒಂದು ಜನ್ಮ, ಒಂದು ಉಪನಯನ, ಇನ್ನೊಂದು ಸನ್ಯಾಸ. ಮತ್ತೊಂದು ಕಡೆ ನೋಡೋದಾದರೆ ಶಿವನಂತ ವೈರಾಗ್ಯ, ರಾಮನಂತ ಧರ್ಮನಿಷ್ಠೆ, ಹನುಮನಂತ ವಾಕ್ಚಾತುರ್ಯ, 3 ಗುಣಗಳು ಆ ಹನುಮಂತ ದೇವರು ಅಮ್ಮನವರ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರಂತೆ. ಅವರ ಚಿಕ್ಕ ವಯಸ್ಸಿಂದಲೇ 3 ತಿಂಗಳು 3 ವರ್ಷ ಹೀಗೆ ನೋಡ್ತಾ ಹೋದರೆ ಚಿಕ್ಕ ವಯಸ್ಸಿಂದಲೇ ಅವರು ತಮ್ಮ ಲೀಲೆಗಳನ್ನು ಮಾಡ್ತಾ ತೋರಿಸಿದರು. ಅವರಿಗೆ ಉಪನಯನ ಆದ ಮೇಲೆ ಅವರ ತಂದೆಯವರ ಹತ್ರ ವಿನಂತಿ ಮಾಡಿಕೊಂಡ್ರಂತೆ, ನನಗೆ ಶಾಸ್ತ್ರ ಅಧ್ಯಯನ ಆಗಬೇಕು ಅಂತ. ಜಗದ್ಗುರುಗಳ ಮೊದಲೇ ಭೇಟಿ ಅಂದರೆ ಜ್ಯೇಷ್ಠ ಮಹಾಸನ್ನಿಧಾನಗಳವರ ಮೊದಲೇ ಭೇಟಿಯಾಗಿದ್ದು 1960 ನರಸರಾವ್ಪೇಟ್ ಕ್ಯಾಂಪ್ನಲ್ಲಿ. ಅವಾಗ ಅಸ್ಖಲಿತ ಸಂಸ್ಕೃತ ಭಾಷೆಯಲ್ಲಿ, ಚಿಕ್ಕವನಿಂದ ಸಂಸ್ಕೃತ ಭಾಷೆಯಲ್ಲಿ ಪರಿಣಿತರವರು. ಅವರು 7 ವರ್ಷ ಬಾಲಕವರಿದ್ದಾಗಿಂದೇ ಜಗದ್ಗುರುಗಳ ಹತ್ರ ಸಂಸ್ಕೃತದಲ್ಲಿ ಮಾತಾಡ್ತಿದ್ರಂತೆ. ಇದನ್ನು ಕಂಡ ಜ್ಯೇಷ್ಠ ಮಹಾಸನ್ನಿಧಾನಗಳವರು ಅವರ ಮೇಲೆ ಒಂದು ಅತ್ಯಂತ ಪ್ರೇಮ ಅವ್ರ ಮೇಲೆ ಇತ್ತು. 1966 ಉಜ್ಜಯಿನಿ ಕ್ಯಾಂಪಿನಲ್ಲಿ ಬಂದಾಗ ಚಿಪ್ರಾ ನದಿಯಲ್ಲಿ ಜಗದ್ಗುರುಗಳ ಮಹಾಸ್ವಾಮಿಗಳವರು ತಮ್ಮ ಅನುಷ್ಠಾನಕ್ಕೆ ಹೋದ ಸಮಯದಲ್ಲಿ ಜಗದ್ಗುರುಗಳು ಅವರ ಪಾದಕಮಲಗಳಿಗೆ ಅವರು ಒಂದು ಮಾತು ಹೇಳ್ತಾರೆ, ನಮಸ್ಕಾರ ಹೇಗೆ ಮಾಡಬೇಕು, ಹೇಗೆ ಬಿದಿರಿನ ಕಂಬ ನಾವು ಅದನ್ನು ಬಿಟ್ಟರೆ ಹೇಗೆ ಥಟ್ ಅಂತ ಭೂಮಿಗೆ ಬೀಳುತ್ತೆ, ಹಾಗೆ ಜಗದ್ಗುರುಗಳಿಗೆ ನಾವು ನಮಸ್ಕಾರ ಮಾಡಬೇಕು. ಮನಸ್ಸು, ಬುದ್ಧಿ, ದೇಹ 3 ಪಾದಕಮಲಗಳಿಗೆ ಹಾಕಬೇಕು ಅಂತ ಅವರು ನಮಗೆ ತೋರಿಸ್ಕೊಡ್ತಾರೆ. ಅದೇ ರೀತಿ ಅವರು ಮಾಡಿದ್ರಂತೆ. ಆವಾಗ ಜ್ಯೇಷ್ಠ ಮಹಾಸನ್ನಿಧಾನಗಳವರಲ್ಲಿ ಅರಿಕೆ ಮಾಡಿಕೊಂಡ್ರಂತೆ, ನಾವು ತಮ್ಮಲ್ಲಿ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ. ಪ್ರಸನ್ನದಾದ ಜ್ಯೇಷ್ಠ ಮಹಾಸನ್ನಿಧಾನ 1ನೇ ದಿವಸ ಉತ್ತರ ಕೊಡಲಿಲ್ಲಂತೆ. 6ನೇ ದಿವಸ ಅವ್ರಿಗೆ ಹೇಳಿದ್ರಂತೆ, ನಿನಗೆ ನಾನೇ ತರ್ಕ ಸಂಗ್ರಹ ಪಾಠವನ್ನು ಮಾಡುತ್ತೇನಪ್ಪ ಅಂತ. ಅವರು ಆವತ್ತಿನ ದಿವಸ ಅವರಿಗೆ ಪಾಠ ಶುರು ಆಯಿತು. ಆವಾಗ ನವರಾತ್ರಿ ಸುಸಂದರ್ಭದಲ್ಲಿ ನಮಗೆಲ್ಲರೂ ಗೊತ್ತೇ ಇದೆ, ಅಮ್ಮನವರ ಅಪ್ಪಣೆ ಆಯಿತು. 1974 11 ನವೆಂಬರ್ ಅವರಿಗೆ ಸನ್ಯಾಸಾಶ್ರಮದ ದೀಕ್ಷೆಯನ್ನೂ ಕೊಟ್ಟಾಯಿತು. ಯಾವ ಜಗದ್ಗುರುಗಳ ಬಗ್ಗೆ ಅವರ ಜೀವಿತಾವಧಿಯಲ್ಲಿ ನಮಗೆ ಅಷ್ಟೊಂದು ಘಟನೆ, ಅವರ ಏನು ಘನತೆ, ಅವರ ವ್ಯಕ್ತಿತ್ವ ತಿಳಿದುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಪೂರ್ವ ಜಗದ್ಗುರುಗಳ ಬಗ್ಗೆ ನೋಡೋದಾದರೆ ಅದೇ ಮಾದರಿಯಲ್ಲಿ ಇರುತ್ತದೆ. ಆದರೆ ಜಗದ್ಗುರುಗಳು ಒಂದು ಅಂಶವನ್ನು ನಮಗೆ ಹೇಳಿಕೊಟ್ರು. ಅವರು ಒಂದು ಅನುಗ್ರಹ ಸಂದೇಶದಲ್ಲಿ ಹೇಳಿದರು, ನನಗೆ ಸನ್ಯಾಸ ಆದ ಮೊದಲನೇ ದಿವಸ ರಾತ್ರಿ ವೃದ್ಧ ನರಸಿಂಹ ಭಾರತಿ ಮಹಾಸ್ವಾಮಿಗಳು, ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಗಳು ಹಾಗೂ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹಾಗೂ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳ ಛಾಯಾ ಅವರು ಸ್ವಪ್ನದಲ್ಲಿ ಬಿತ್ತಂತೆ. ಇದನ್ನು ಜ್ಯೇಷ್ಠ ಮಹಾಸನ್ನಿಧಾನಗಳಲ್ಲಿ ಅವರಿಗೆ ಹೇಳಿಕೊಂಡಾಗ, ಇದು ಶುಭ ಸಂಕೇತಪ್ಪ, ನಿನಗೆ ಒಳ್ಳೆಯದಾಗತ್ತೆ ಅಂತ ಗುರುಗಳ ಆಶೀರ್ವಾದ ಮಾಡಿದ್ರಂತೆ. ಜ್ಯೇಷ್ಠ ಮಹಾಸನ್ನಿಧಾನ ಯಾವಾಗೂ ಹೇಳ್ತಿದ್ರು, ನನ್ನ ಶಿಷ್ಯರಿಗೆ ಅಂದರೆ ಮಹಾಸನ್ನಿಧಾನಿಗೆ ನಾ ಹೇಳುವ ಮಾತೇ ವೇದವಾಕ್ಯ. ಒಂದು ಪ್ರಸಂಗದಲ್ಲಿ ಜ್ಯೇಷ್ಠ ಮಹಾಸನ್ನಿಧಾನಗಳವರು ತಮ್ಮ ಒಂದೇ ಕಾಲಿನಲ್ಲಿ ನಿಂತಿದ್ರಂತೆ. ಮುಂದೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ನಿಂತಿದ್ರು. ಯಾಕೆ ಅಂತ ಶಿಷ್ಯರು ಕೇಳಿದಾಗ, ಅವರ ಛಾಯೆ ನನ್ನ ಇನ್ನೊಂದು ಕಾಲ ಮೇಲೆ ಬೀಳ್ತಿತ್ತಪ್ಪ, ಅದನ್ನ ತುಳಿದ್ರೆ ತಪ್ಪಾಗತ್ತೆ ಅಂತ ಅಷ್ಟು ಸೂಕ್ಷ್ಮ ಸ್ವರೂಪ ಹಾಗೂ ಸೂಕ್ಷ್ಮ ಗುರುಗಳ ಬಗ್ಗೆ ಅವರು ಅರ್ಥ ಮಾಡಿಕೊಂಡರು. ಇಲ್ಲಿ ಮಹಾಸನ್ನಿಧಾನಗಳವರ ಅದೇ ಎಲ್ಲ ಜಗದ್ಗುರುಗಳ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ಸಮಯದ ಅಭಾವ, ಪರಿಮಿತಿನೇ ಇಲ್ಲ. ನಮ್ಮ ಶ್ರೀಮಠದಲ್ಲಿ ಒಂದು ಆದ ಘಟನೆಗಳನ್ನು ಈ ದಿವಸ ನಾನು ಹೇಳಬೇಕಂತ ಇಚ್ಛಿಸ್ತೇನೆ. 1984ರಲ್ಲಿ ಗುರುಸೇವಾ ಪರಾಯಣರಾದ ಶ್ರೀಪಾದ್ ಗಣೇಶ್ ಶೆಟ್ಟಿಯವರು ಗುರುಗಳ ಹಾಸ್ಪೇಟ್ನಲ್ಲಿ ಕ್ಯಾಂಪ್ನಲ್ಲಿದ್ದಾಗ ಅವರ ದರ್ಶನಕ್ಕೆ ಹೋಗಿ, ಇಲ್ಲಿ ಕಟ್ಟಡದ ಕಾರ್ಯಕ್ರಮ ಶುರುವಾಗಿತ್ತು. ನೀರಿನ ಅಭಾವ ಇತ್ತಂತೆ. ಗುರುಗಳಲ್ಲಿ ಅರಿಕೆ ಮಾಡಿಕೊಂಡಾಗ, ನೀರಿಲ್ಲಂದರೆ ಮುಂದೆ ಕೆಲಸ ಮಾಡೋದು ಕಷ್ಟ ಸಾಧ್ಯ, ತಾವು ಕರುಣಿಸಬೇಕು, ನಾವು ಇಲ್ಲಿ ಬಂದು ತಮ್ಮ ಶಕ್ತಿ ಬೀಳಬೇಕು ಈ ಕ್ಷೇತ್ರದಲ್ಲಿ ಅಂತ. ಆಯ್ತಪ್ಪ ನಾನು ಬರ್ತೀನಿ ಅಂತ ಹೊಸಪೇಟೆಯಿಂದ ಯಾವ
ಮುನ್ಸೂಚನೆ ಇಲ್ಲದೆ ಜಗದ್ಗುರುಗಳು ಈ ಕ್ಷೇತ್ರಕ್ಕೆ ಬಂದು ತಮ್ಮ ತಪಶ್ಚಕ್ರವರ್ತಿ ಅಂತ ನಾವೇನು ಬಿರುದಾವಳಿಯಲ್ಲಿ ಹೇಳ್ತೀವೋ ಆ ಶಕ್ತಿಯನ್ನು ತನ್ನ ಕಮಂಡಲನಿಂದ ಆ ಒಂದು ಎಲ್ಲ ಕಡೆ ಪರಿವೀಕ್ಷಣೆ ಮಾಡಿಸಿದರು. ಈ ಜಾಗದಲ್ಲಿ ನೀವು ಬೋರ್ ತೆಗಿರಪ್ಪ, ನನ್ನ ಆಶೀರ್ವಾದ ಇರ್ತದೆ ಅಂತ ಮಂತ್ರಾಕ್ಷತೆ ಹಾಕಿ ಕೊಟ್ಟಂಥ ದಿನದಿಂದ ಇನ್ನೂವರೆಗೆ ಮುಂದೆಯೂ ನೀರಿನ ಅಭಾವ ಈ ಮಠಕ್ಕೆ ಇಲ್ಲ. ಅದಕ್ಕೆ ನಾವು ಶಿಷ್ಯರಾದ ನಾವು ಕಮಂಡಲ ತೀರ್ಥ ಅಂತ ಅಂಕಿತದಲ್ಲಿ ನಾವು ಅವರನ್ನ ಆಗಾಗ ಮಹಾಸನ್ನಿಧಾನ ಸ್ಮರಿಸ್ತಾ ಇರ್ತೀವಿ. ಇಲ್ಲಿ ಈ ಕಟ್ಟಡದ ವಾಸ್ತುಶಾಂತಿ ಆಗಬೇಕಾದ್ರೆ ಮಹಾಸನ್ನಿಧಾನಗಳವರ ಸನ್ನಿಧಾನಗಳವರ ಆದೇಶದಂತೆ ಸುಮುಹೂರ್ತದಲ್ಲಿ ವಾಸ್ತುಶಾಂತಿ ಹಾಗೂ ಈ ಸಭಾಭವನದ ಉದ್ಘಾಟನೆ ಆಗಿತ್ತು. ವಾಸ್ತುಶಾಂತಿ ಮಾಡುವಾಗ ಪೂರ್ಣಾವತಿ ಆದ ಮೇಲೆ ಆ ವಾಸ್ತುಶಾಂತಿಯಿಂದ ನಾವು ಛಾಯೆಯನ್ನು ಹೊಡೆದಾಗ ತ್ರಿಶೂಲ ರೂಪದಲ್ಲಿ ನಮಗೆ ಇಲ್ಲಿ ಕಾಣಿಸ್ತು. ಇದು ನನಗೆ ವಿಠಲ್ ಶೆಟ್ರು ಈಗ ತಾನೇ ಹೇಳಿದರು. ಅಂದರೆ ಯಾವುದೋ ದುಷ್ಟಶಕ್ತಿ ಇಲ್ಲಿ ಜಗದ್ಗುರುಗಳ ಆಶೀರ್ವಾದದಿಂದ ನಿರ್ಮೂಲನೆ ಆಯಿತು ಅಂತ. ಮತ್ತೊಂದು ದೊಡ್ಡ ಅಂದರೆ ನಮಗೆ ದೊಡ್ಡ ಆಗೋದು, ಜಗದ್ಗುರುಗಳಿಗೆ ಅದೇ ಸರ್ವೇ ಸಾಮಾನ್ಯ. ಯಾಕಂದರೆ ಅವರು ಶಾರದಾ ಸ್ವರೂಪಗಳು, ಅವರಿಗೆ ಚಮತ್ಕಾರ ಅನ್ನೋ ಶಬ್ದನೇ ಇಲ್ಲ. ಎಲ್ಲನೂ ಅವರು ಆಡತಕ್ಕಂಥ ಮಾತೇ ಅವರಿಗೆ ನಡೆಸ್ಕೊಡುತ್ತೆ. ಆಯುತ ಚಂಡಿ ಜಗತ್ ಮಹಾಸನ್ನಿಧಾನಗಳವರ ಷಷ್ಠಬ್ದಿ ಪೂರ್ತಿ ಸಮಯದಲ್ಲಿ ಆಯಿತು ಶೃಂಗೇರಿಯಲ್ಲಿ. ಮಾರನೇ ದಿವಸ ಆಯುತ ಚಂಡಿ ಕಾರ್ಯಕ್ರಮ. ಹಿಂದಿನ ದಿವಸ ಶೃಂಗೇರಿಯಲ್ಲಿ ನಮಗೆಲ್ಲರಿಗೂ ಗೊತ್ತೇ, ಚಳಿ, ಮಳೆ, ಬಿಸಿಲು ಮೂರು ಜಾಸ್ತಿ ಆ ಪ್ರದೇಶದಲ್ಲಿ. ಆಯುತ ಚಂಡಿ ಕಾರ್ಯಕ್ರಮ ಇನ್ನೇನು ಮಾರನೇ ದಿವಸ ಶುರು ಆಗಬೇಕಾದ್ರೆ ಹಿಂದಿನ ದಿವಸ ಜೋರಾಗಿ ಮಳೆ ಬಂತು. 106 ಹೋಮಕುಂಡಗಳು ನೀರಿನಲ್ಲಿ ಮುಳುಗಿದವು. ಎಲ್ಲ ಋತ್ವಿಜರಲ್ಲಿ ಒಂದು ಹೆದರಿಕೆ, ಒಂದು ಸಂಶಯ, ಇದು ಯಾಕೆ ಹಿಂಗೆ ಅಂತ. ಜಗದ್ಗುರುಗಳು ಮಹಾಸನ್ನಿಧಾನಗಳವರು ಚಂದ್ರಮೌಳೇಶ್ವರ ಪೂಜೆಯನ್ನು ಮುಗಿದು ತಮ್ಮ ಕೊಠಡಿಯಲ್ಲಿ ಅವರು ಧ್ಯಾನಸ್ಥರಾದ್ರಂತೆ. ಧ್ಯಾನಸ್ಥರಾಗಿ ರಾತ್ರಿ ಕಳೆದು ಹಗಲಿನಲ್ಲಿ ನೋಡುವಾಗ ಎಲ್ಲ ಹೋಮಕುಂಡಲು ಏನು ಮಳೆ ಆಗಿತ್ತೋ ಇಲ್ಲೋ ಅನ್ನುವ ಹಾಗೆ ಕಾಣಿಸ್ತಂತೆ. ಇನ್ನೇನು ಹೇಳ್ಬೇಕು ಹೇಳಿ, ಗುರುಗಳ ಹತ್ರ ನಾವು ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಂಡ್ರೆ ಸಾಕು ನಮ್ಮ ಜೀವನ ಪಾವನ. ಸನ್ನಿಧಾನಗಳವರ ವಿಷಯ ಬಗ್ಗೆ ಹೇಳಲಿಕ್ಕೂ ನನಗೆ ಅಷ್ಟೊಂದು ಅಧ್ಯಯನಶೀಲ ಇಲ್ಲ. ನನಗೆ ತಮ್ಮ ಮುಂದೆ 3 ಜಗದ್ಗುರುಗಳ ಬಗ್ಗೆ ಹೇಳಬೇಕು ಅಂತ ಸಂಕ್ಷಿಪ್ತ ಅವರ ಜೀವನ ಚರಿತ್ರೆ ಹೇಳ್ತೀನಿ. ನಾನು ಮೊದಲೇ ಹೇಳಿದಾಗ ಎಲ್ಲ ಜಗದ್ಗುರುಗಳು ಅವ್ರ ಜೀವನ ಚರಿತ್ರೆ ನೋಡಿದ್ರೆ ಅದೊಂದು ನಮ್ಗೆ ಎನ್ಸೈಕ್ಲೋಪೀಡಿಯಾ. ನಾವು ಎಷ್ಟೇ PhD ಮಾಡ್ರಿ ಅದು ಇದನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಶಕ್ತಿಯಿಂದ ಬಂದಂಥ ಒಂದು ಚೈತನ್ಯ. ಶಿವಸುಬ್ರಹ್ಮಣ್ಯ ಸ್ವಾಮಿ ಅವಧಾನಿಗಳು ಹಾಗೂ ಸೀತಾ ನಾಗಲಕ್ಷ್ಮಿ ಅಮ್ಮನವರ ಪುತ್ರರು ನಮ್ಮ ಸನ್ನಿಧಾನಗಳವರು. ಅವರು ಚಿಕ್ಕ ವಯಸ್ಸಿಂದಲೇ ವೈರಾಗ್ಯ ಶಾಲಿಗಳು ಅಂತ ನಾನು ಅವರ ಅಮ್ಮನವರ ಇದರಲ್ಲಿ ಸಂದರ್ಶನದಲ್ಲಿ ನನಗೆ ಅರ್ಥ ಆಗುವ ಹಾಗೆ ನಾನು ತಿಳಿದುಕೊಂಡಿದ್ದೇನೆ. ಅವರ ಅವತಾರವು ಒಂದು ಹಿನ್ನೆಲೆ ಇದೆ. ಅವರ ತಂದೆಗಳು ಅವರಿಗೆ ತಿರುಪತಿಯಲ್ಲಿ ಪ್ರಿನ್ಸಿಪಲ್ ಪೊಸಿಷನ್ಗೆ ಅವರು ಅಪ್ಲೈ ಮಾಡಿದರು, TTD ಸಂಸ್ಥಾನದಲ್ಲಿ, ತಿರುಪತಿ ಬಾಲಾಜಿ ಸಂಸ್ಥಾನದಲ್ಲಿ. ಆವಾಗ ಅವರಿಗೆ ವೇದ ಪಾರಾಯಣರ ಒಂದು ಅವಕಾಶ ಸಿಕ್ತು, ಸಾಕ್ಷಾತ್ ವೆಂಕಟಾಚಲಪತಿಗಳ ಮುಂದೆ, ದೇವತಾ ಮುಂದೆ. ಅವರು 3 ತಿಂಗಳ ಆಗಸ್ಟ್ 1992ರಲ್ಲಿ ಅಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆಗಿತ್ತು. 3 ತಿಂಗಳ ಕಾಲ ಅಲ್ಲಿ ಅವರು ಸೇವೆ ಸಲ್ಲಿಸಿದರು. ಇನ್ನೇನು ಸೇವೆ ಮುಗಿಯೋ ಹಾಗೆ ಮತ್ತೆ ಅವರಿಗೆ ಟ್ರಾನ್ಸ್ಫರ್ ಬಂತಂತೆ ಗೋವಿಂದರಾಜ್ ಪರ್ಮಾಳ್ ದೇವರ ಸನ್ನಿಧಿಯಲ್ಲಿ ವೇದ ಪಾರಾಯಣ ಮಾಡುವಾಗ. ಅಷ್ಟರಲ್ಲೇ ಸುದ್ದಿ ಗೊತ್ತಾಯಿತು ಜಗದ್ಗುರುಗಳು ಅವತರಿಸ್ತಾರೆ ಅಂತ. ಆವಾಗ 11 ತಿಂಗಳ ಕಾಲ ಅವರು ಆ ಕ್ಷೇತ್ರದಲ್ಲಿ ಜನಿಸಿ ಸೇವೆ ಸಲ್ಲಿಸಿ 24ನೇ ಜುಲೈ 1993 ಉತ್ತರಾಷಾಢ ನಕ್ಷತ್ರ, ಗೋವಿಂದರಾಜ ಪರ್ಮಾಳ್ ದೇವರ ನಕ್ಷತ್ರವೂ ಹೌದು. ಆ ದಿನ ನಾಗರ ಪಂಚಮಿ ದಿನ ಸನ್ನಿಧಾನಗಳವರ ಈ ಅವತಾರವಾಯಿತು. ಸನ್ನಿಧಾನಗಳವರು ಪೂರ್ವಾಶ್ರಮದಲ್ಲಿ ತಮ್ಮ ತಂದೆ ಹಾಗೂ ಅಜ್ಜರಲ್ಲಿ ವೇದಾಧ್ಯಯನ ಮಾಡ್ತಾ
2006ರಲ್ಲಿ ಅವರಿಗೆ ಮೊದಲನೇ ಸಲ ಗುರುಗಳ ದರ್ಶನವಾಯಿತಂತೆ ಶೃಂಗೇರಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ. 2008ರಲ್ಲಿ ಅತಿರುದ್ರಕ್ಕೆ ಅವರೂ ಹೋಗಿದ್ರು ಅವ್ರ ತಂದೆಯರ ಜೊತೆ. 2009ರಲ್ಲಿ ಮಹಾಸನ್ನಿಧಾನಗಳವರ ಅಮ್ಮನವರು ಈ ಕಡೆ ಶಂಕರ ಕೃಪಾ ಅಂತ ನಾವು ಶ್ರೀಮಠದ ಎಡಬಾಗಿನಲ್ಲಿ ಕೊಠಡಿಗಳು ಇದ್ದು, ಅಲ್ಲಿ ಸನ್ನಿಧಾನಗಳವರ ಪೂರ್ವಾಶ್ರಮದ ಅಜ್ಜರಿಗೆ ಹೇಳ್ತಾರಂತೆ, ಅಮ್ಮನವರ ಕೃಪೆ ಇದ್ದರೆ ನಿಮ್ಮ ಮೊಮ್ಮಗ ಗುರುಗಳಲ್ಲಿ ಶಾಸ್ತ್ರಾಧ್ಯಯನ ಮಾಡ್ತಾನೆ ಅಂತ. 2009ರಲ್ಲಿ ಸನ್ನಿಧಾನಗಳವರ ಅಪೇಕ್ಷೆಯೂ ಅದೇ ಆಗಿತ್ತು. ಅವರು ಗುರುಗಳನ್ನು ಶಿರಸಾ ವಹಿಸಿ ಅವರು ಸದಾ ಅವರ ಧ್ಯಾನದಲ್ಲೇ ಇದ್ದು ಅವರು ಶಾಸ್ತ್ರ ಅಧ್ಯಯನ ಅವರ ಮುಖಾಂತರದಿಂದ ಆಗಬೇಕು ಅಂತ ಅವ್ರಿಗೂ ಒಂದು ಅಪೇಕ್ಷೆ ಇತ್ತು. 2009ರಲ್ಲಿ ಗುರುಗಳು ಫಲಮಂತ್ರಾಕ್ಷತೆ ಕೊಡುವಾಗ ಸನ್ನಿಧಾನಗಳ ಪೂರ್ವಾಶ್ರಮದ ತಂದೆಯವರಿಗೆ ಹೇಳ್ತಾರಂತೆ, ನಿಮ್ಮ ಮಗನನ್ನು ನಾನು ಉತ್ತರಾಧಿಕಾರಿ ಶಿಷ್ಯರಾಗಿ ಸ್ವೀಕರಿಸಬೇಕಂತ ಇದ್ದೀನಿ ಅಂತ. ತಂದೆ ತಾಯಿಗಳಿಗೆ ಅದೊಂದು ಸುಖ ದುಃಖ ನನಗೆ ಗೊತ್ತಿಲ್ಲ, ಆದರೆ ಸನ್ನಿಧಾನಗಳವರಿಗೆ ಅತೀವ ಸಂತೋಷ ಕೊಟ್ಟ ದಿನ ಅದು. ಯಾಕಂದರೆ ಅವರು ಅಪೇಕ್ಷಿಸಿದ್ದು ಜಗದ್ಗುರುಗಳು ಕರುಣಿಸಿದ್ದು ಎರಡೂ ಒಂದೇ. ಮಹಾಸನ್ನಿಧಾನಗಳವರು ಕೆಲವೊಂದು ಅನುಗ್ರಹ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ, ಯಾವ ವಿಷಯ 1 ವರ್ಷಗಳ ಕಾಲ ಕಲ್ತರೂ ಪರಿಣಿತ ಹೊಂದುವುದಿಲ್ಲ ಅಂತಹ ವಿಷಯಗಳು ಸನ್ನಿಧಾನಗಳವರು ಕೇವಲ 3 ತಿಂಗಳಲ್ಲಿ ಅಷ್ಟೊಂದು ಪರಿಣಿತ ಹೊಂದಿದ್ದಾರೆ ನಮ್ಮ ಶಿಷ್ಯ ಸ್ವಾಮಿಗಳು ಅಂತ. ಅವರಿಗೆ ಇಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಅವರು ಹೇಳಿದರು, ನನ್ನ ಛಾಯಾನುವರ್ತಿ, ನನ್ನ ಪ್ರತಿಬಿಂಬ, ಚಿನ್ನದಂಥ ಶಿಷ್ಯ. ಇಷ್ಟು ಮಹಾಸನ್ನಿಧಾನ ಹೇಳಬೇಕಾದ್ರೆ ನಾವು ಅವರನ್ನು ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಜನವರಿ 5, 2015ರಲ್ಲಿ ಜಗದ್ಗುರು ಮಹಾಸನ್ನಿಧಾನಗಳವರ ಪಟ್ಟಾಭಿಷೇಕವಾಗಿ 25 ವರ್ಷಗಳ ಕಾಲ ಕಳೆದು, ಆ ಸಂದರ್ಭದಲ್ಲಿ ಅವರು ಜನಸಾಮಾನ್ಯರಿಗೆ ತಮ್ಮ ಶಿಷ್ಯ ಸ್ವೀಕಾರದ ಬಗ್ಗೆ ಹೇಳಿದರು. ಸನ್ನಿಧಾನಗಳವರ ಅದೇ ನಾನು ಮೊದಲೇ ಉಲ್ಲೇಖಿಸಿದಾಗ ಜಯನಾಮ ಸಂವತ್ಸರದಲ್ಲಿ ಅವರಿಗೆ ಮಾಘ ಶುಕ್ಲ ದ್ವಿತೀಯ ತೃತೀಯದಂದು ಸನ್ಯಾಸ ಸ್ವೀಕಾರ ಕಾರ್ಯಕ್ರಮಗಳು ನಡೆದವು. ಅದೇ ಶೃಂಗೇರಿ ಹಿಸ್ಟ್ರಿಯಲ್ಲಿ ನೋಡೋದಾದರೆ ಸನ್ನಿಧಾನಗಳವರು 250 ವರ್ಷಗಳ ಹಿಂದೆ ನೋಡೋದಾದರೆ ಸನ್ನಿಧಾನಗಳ ವಿಜಯಾತ್ರ ಯಾವ ಜಗದ್ಗುರುಗಳು ಶಕ್ತಿ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಇದೆಲ್ಲ ಕೀರ್ತಿ ಸನ್ನಿಧಾನಗಳಿಗೆ ಬರಬೇಕಂತ ಅವರು ಅಪೇಕ್ಷಿಸಿದ್ರು ಹೌದು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಮಹಾಸನ್ನಿಧಾನಗಳವರು ರಾಜಗೋಪುರ ಉದ್ಘಾಟನೆ ಮಾಡುವಾಗ ಇದನ್ನು ಉಲ್ಲೇಖಿಸಿದ್ದಾರೆ. ಅಧಿಷ್ಠಾನಗಳ ಮುಂದೆ, ಅವರ ಗುರುಗಳ ಮುಂದೆ ಅವರು ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಜಗದ್ಗುರುಗಳಿಂದ ಅಧಿಷ್ಠಾನದಿಂದ ಅವರಿಗೆ ವಾಣಿ ಆಯ್ತಂತೆ, ಇದೆಲ್ಲ ಕೀರ್ತಿ ನಿನಗಿರ್ಲಪ್ಪ ಅಂತ. ಅಂದರೆ ಗುರುಗಳು ಹೇಳಿದ್ರು, ನಮ್ಮ ಗುರುಗಳಿಗೆ ಇದು ಮಾಡುವ ಶಕ್ತಿ ಇರಲಿಲ್ಲ ಅಂತ ನೀವು ಯಾರು ಭಾವಿಸ್ಬೇಡ್ರಿ, ಆ ಕೀರ್ತಿ ತಮ್ಮ ಶಿಷ್ಯರಿಗೆ ಬರಲಿ ಅಂತ ವಾತ್ಸಲ್ಯದಿಂದ ಕೊಟ್ಟ ಪ್ರಸಂಗಗಳಿವು. ನಾನು ಸಮಯ ಅಭಾವದಿಂದ ನಾನು ಜಾಸ್ತಿ ಸಮಯ ತಗೊಂಡಿದ್ರು ಜಗದ್ಗುರುಗಳಲ್ಲಿ ಕ್ಷಮೆ ಕೇಳುತ್ತಾ 2 ವಿಷಯಗಳು T12 ಆದಂಥ ಘಟನೆಗಳ ಬಗ್ಗೆ ಉಲ್ಲೇಖ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಇಚ್ಛಿಸ್ತೇನೆ. ನಮಗೆಲ್ಲರಿಗೂ ಗೊತ್ತು, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ನಾವು ಪ್ರಾರ್ಥನೆ ಮಾಡುವ ಅಮ್ಮನವರಿಗೆ, ಅಮ್ಮನವರು ಇರಲಿಲ್ಲ ಆ ಜಾಗದಲ್ಲಿ ಅಂತ ಹೇಳೋದು ತಪ್ಪು. ಯಾಕಂದರೆ ಸನ್ನಿಧಾನಗಳ ಸ್ಪಷ್ಟೀಕರಣ ಮಾಡಿದ್ದಾರೆ, ಸೂಕ್ಷ್ಮ ರೂಪದಲ್ಲಿ ಅಂದರೆ ನಿರ್ಗುಣ ರೂಪದಲ್ಲಿ ಅಮ್ಮನವರು ಎಲ್ಲ ಕಡೆ ಇರ್ತಾರೆ, ಸಗುಣ ರೂಪದಲ್ಲಿ ಮಾತ್ರ ಆ ಕ್ಷೇತ್ರದಲ್ಲಿ ಇರಲಿಲ್ಲ ಅಂತ. ಎಷ್ಟೋ ಪ್ರಯತ್ನ ಮಾಡಿದರು, ಆಗಲಿಲ್ಲ. ಆಗಬಹುದಿತ್ತು. ಈಗ ಹೇಳಿದಾಗೆ ಜಗದ್ಗುರುಗಳು ತಮ್ಮ ಶಿಷ್ಯರಿಗೆ ಈ ಕೀರ್ತಿ ಬರಬೇಕಂತ ಇಟ್ಟಿದ್ರು. ಹಾಗೆ ಮಾರ್ಚ್ 23, 2023ರಲ್ಲಿ ಅಮ್ಮನವರ ಪ್ರತಿಷ್ಠೆ ಆಯಿತು. T12ನಲ್ಲಿ ಅತಿ ಸೂಕ್ಷ್ಮ ಪ್ರದೇಶ, ಅದು ನಮಗೆಲ್ಲರಿಗೂ ವೇದ್ಯವೇ. 25 ಮೇ 2023ರಲ್ಲಿ ಗುರುಗಳ ಆದೇಶ, 5 ಜೂನ್ 2023ರಲ್ಲಿ ಅಮ್ಮನವರಿಗೆ ಕುಂಭಾಭಿಷೇಕ ಆಗಬೇಕು ಅಂತ. ಕೇವಲ 25 ಮೇಯಿಂದ 9 ಜೂನ್ ನೋಡೋದಾದರೆ 9 ದಿನಗಳ ಬಾಕಿ ಅಷ್ಟೇ.
ಅದು ಎಲ್ಲಿ? ಸೂಕ್ಷ್ಮ ಪ್ರದೇಶದಲ್ಲಿ. ಶೃಂಗೇರಿಯಿಂದ ಕಾಶ್ಮೀರ ಎಷ್ಟು ದೂರ ಅಂತ ನಮಗೆ ನಾವು ಊಹಿಸ್ಕೊಳ್ಬೋದು. ಪರಿಸ್ಥಿತಿನೂ ಹಾಗೇ ಇದೆ. ಶಿಷ್ಯರು ವಿನಂತಿ ಮಾಡಿಕೊಂಡ್ರಂತೆ ಇದು ಕಷ್ಟ ಸಾಧ್ಯ ಅಂತ. ಸನ್ನಿಧಾನ ಹೇಳಿದ್ರಂತೆ, ಮಹಾ ಸನ್ನಿಧಾನ ಅವರ ಅಪ್ಪಣೆಯಪ್ಪ, ಇದು ತಪ್ಪಲ್ಲ, ನಾವು ಯಾರ್ದು ತಪ್ಪಾರ್ದು, ಈ ದಿನಾಂಕ ನಾವು ಪ್ರಯತ್ನ ಮಾಡಬೇಕು, ಅಮ್ಮನವರ ಕೃಪೆ, ಆ ಜಗನ್ಮಾತೆ ಶಾರದಾ ಅಮ್ಮನವರ ಕೃಪೆಯಿಂದ ಅದು ನೆರವೇರುತ್ತದೆ, ಅತಿ ವಿಜೃಂಭಣೆಯಿಂದ ನೆರವೇರ್ತದೆ ಅಂತ ಅವರು ಸನ್ನಿಧಾನಗಳವರು ನಮಗೆ ಆದೇಶ ಮಾಡಿಸಿದರು. ಅದೇ ರೀತಿ ಎಲ್ಲ ಕೈಂಕರ್ಯಗಳು ಮುಗಿದು ಇನ್ನೊಂದು ಸಂಗತಿ ಹೇಳಿ ನನ್ನ ಈ ಮಾತಿಗೆ ವಿರಾಮ ಅಂತೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ರವೀಂದ್ರ ಪಂಡಿತ್ ಅವರು ಸೇವ್ ಶಾರದಾ ಪ್ರಾಜೆಕ್ಟ್ನ ಮುಖ್ಯಸ್ಥರು. ಅವರದೇ ಟ್ರಸ್ಟ್ನ ಒಂದು ದೇವಸ್ಥಾನ ಇದೆ, ಕ್ಷೀರಭವಾನಿ ದೇವಸ್ಥಾನ. ಸನ್ನಿಧಾನಗಳವರ ಯಾವ ಜಗದ್ಗುರುಗಳ ಮಾತು ವ್ಯರ್ಥ ಇಲ್ಲ, ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ. ಕರ್ಣದಿಂದ ಶ್ರೀನಗರಿಂದ ಕರ್ಣ ಡಿಸ್ಟ್ರಿಕ್ಕಿಗೆ ಹೋಗಬೇಕಿತ್ತು ಸನ್ನಿಧಾನಗಳವರ ಯಾತ್ರೆ. ಆವಾಗ ಅವರಿಗೆ ಏರ್ಬೇಸ್ ಮುಖಾಂತರ ತಗೊಳ್ಳುವ ಪರಿಸ್ಥಿತಿ ಇತ್ತು. ಆ ಹವಾಮಾನ ಇಲಾಖೆಯಿಂದ ವರದಿ ಬಂತಂತೆ, ಇಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏರ್ಲಿಫ್ಟ್ ಮಾಡಲಿಕ್ಕಾಗಲ್ಲ ಅಂತ. ಜಗದ್ಗುರುಗಳಿಗೆ ವಿನಂತಿಸಿದ್ರಂತೆ. ಜಗದ್ಗುರುಗಳು ಆಯ್ತಾ ಸ್ವಲ್ಪ ದೂರ ಗಾಡಿಯಲ್ಲೇ ಹೋಗೋಣ ಅಂತ. ಅವರ ಮಾತಿಗೆ ಒಂದು ಅರ್ಥ ಇದೆ, ನಾವು ಆ ಪರಿಕಲ್ಪನೆ ಮಾಡಿಕೊಂಡಾಗ ಅವರ ಮಾತು ನಮ್ಗೆ ಅರ್ಥ ಆಗ್ತದೆ. ಎಷ್ಟೋ ದಿವಸದ ಕಾಲ ರವೀಂದ್ರ ಪಂಡಿತ್ ಅವರು ಸ್ಮರಣೆ ಮಾಡ್ತಿದ್ರಂತೆ, ಒಂದಲ್ಲ ಒಂದು ದಿವಸ ಜಗದ್ಗುರುಗಳು ನಮ್ಮ ದೇವಸ್ಥಾನ ಕ್ಷೀರಭವಾನಿ ಅಮ್ಮನವರ ದೇವಸ್ಥಾನಕ್ಕೆ ಪಾದಸ್ಪರ್ಶ ಮಾಡಿ ಅಲ್ಲಿ ಆ ಪೂಜಾದಿಗಳನ್ನು ಮಾಡಬೇಕಂತ. ಅದೇ ಸಂದರ್ಭ ಮತ್ತೆ ಒದಗಿಸಿ ಬಂತು. ಆ ಕರ್ಣದಿಂದ ಕುಪ್ವಾರ ಅಂದರೆ ಕಾಶ್ಮೀರ ಪ್ರದೇಶ, ಅಂದರೆ ಟೀಟ್ವಾಲ್ ಅಂದರೆ ಕುಪ್ವಾರ ಡಿಸ್ಟಿಕಲ್ಲಿ ಬರುತ್ತೆ. ಹೋಗ್ತಿರ್ಬೇಕಾದ್ರೆ ಬಲ್ಗಡನೆ ಆ ದೇವಸ್ಥಾನ ಬರ್ತದೆ. ಆ ದೇವಸ್ಥಾನಕ್ಕೆ ಪಾದಸ್ಪರ್ಶ ಮಾಡಿ ತಮ್ಮ ವಿಜಯ ಯಾತ್ರೆಯನ್ನು ಸಂಪನ್ನ ಮಾಡಿ ರವೀಂದ್ರ ಪಂಡಿತ್ ಅವರು ಅಪೇಕ್ಷಿಸಿದ ಆ ಏನು ಗುರುಗಳ ಮೇಲೆ ಅವರು ಏನು ಅಂದ್ಕೊಂಡಿದ್ರು, ಅಪೇಕ್ಷೆ ಇತ್ತು, ಅದನ್ನು ಸನ್ನಿಧಾನಗಳವರು ನೆರವೇರಿಸ್ಕೊಟ್ರು. ಅಂದರೆ ಗುರುಭಕ್ತಿ ನಾವು ಕೇಳಿಕೊಂಡಾಗ ಎಲ್ಲವೂ ಸಾಧ್ಯ. ಕೊನೆಯದಾಗಿ ಹೇಳೋದಾದರೆ, ನಮ್ಮ ತಂದೆ ತಾಯಿ ಸೇವೆ ಮಾಡೋಣ. ಜಗದ್ಗುರುಗಳ ಸೇವೆ ನಮ್ಮ ಪಾಲಿಗೆ ಬಂದ ಒಂದು ಸುವರ್ಣ ಅವಕಾಶ, ಇದು ಯಾರೂ ಕಳೆದುಕೊಳ್ಳಬಾರದು. ಅವರು ಸದಾ ಏನು ಮಾರ್ಗದರ್ಶನ ತೋರಿಸ್ತಾರೋ ಅದೇ ಮಾರ್ಗದಲ್ಲಿ ನಾವು ನೆರವೇರಿಸಿ ನಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ನಾನು ಜಗದ್ಗುರುಗಳ ಪಾದ ಕಮಲಗಳಲ್ಲಿ ನನ್ನ 2 ವಾಕ್ಕುಸುಮ. ನಾನು ಅಲ್ಪಜ್ಞಾನಿ, ಏನಾದರೂ 2 ವಿಚಾರ ಒಳ್ಳೆಯದಿದ್ದರೆ ಜಗದ್ಗುರುಗಳದು, ತಪ್ಪಿದ್ರೆ ನಂದೇ ಅಂತ ಜಗದ್ಗುರುಗಳದ್ದು ಇನ್ನೊಮ್ಮೆ ಅವ್ರದ್ದು ಕ್ಷಮೆಯನ್ನು ಬೇಳುತ್ತಾ, ಏನಾದರೂ ತಪ್ಪಿದ್ರೂ ಜಗದ್ಗುರುಗಳು ಕ್ಷಮೆ ಮಾಡಿ ನನ್ನನ್ನು ಅನುಗ್ರಹಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ನನಗೆ 2 ಮಾತಿಗೆ ವಿರಾಮ ಕೊಡ್ತೇನೆ. ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀತ ಸ್ವಾಮಿ ಗುರು ಮಹಾರಾಜ್ ಕಿ, ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮಿ ಗುರು ಮಹಾರಾಜ್ ಕಿ, ಜಗದ್ಗುರು ಶ್ರೀ ಶ್ರೀ ವಿಶ್ವೇಶ್ವರ ಸ್ವಾಮಿ ಗುರು ಮಹಾರಾಜ್ ಕಿ. ಇದುವರೆಗೂ ಜಗದ್ಗುರುಗಳ 3 ಜಗದ್ಗುರುಗಳ ಒಂದು ಅನುಭವವನ್ನು, ಅದರಲ್ಲೂ ನಮ್ಮ ಈ ಯಾಲಕ್ಕಿ ಶೆಟ್ಟರ್ ಕಾಲನಿಯ ಶೃಂಗೇರಿ ಮಠದೊಂದಿಗೆ ಜಗದ್ಗುರುಗಳ ಅವಿನಾಭಾವ ಸಂಬಂಧ ಹೇಗಿದೆ ಎನ್ನುವಂತಹದ್ದನ್ನು, ಗುರುಗಳ ಒಂದು ಚರಿತ್ರೆಯನ್ನು ಹೇಳುವುದರ ಮೂಲಕವಾಗಿ ಕಣ್ಣಿಗೆ ಕಟ್ಟುವಂತೆ ಹೇಳಿರ್ತಕ್ಕಂತಹ ಶ್ರೀ ಪ್ರಶಾಂತ ರಾಮದಾಸ್ ಶೆಟ್ಟಿ ಧಾರವಾಡಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಆತ್ಮೀಯರೇ, ಇದುವರೆಗೂ ಹೇಳಿರ್ತಕ್ಕಂಥ ಒಂದೇ ವಿಚಾರ ಏನು ಅಂದರೆ, ಶೃಂಗೇರಿಯ ಶಾರದಾ ಪೀಠ ವ್ಯಾಖ್ಯಾನ ಸಿಂಹಾಸನವೆಂದು, ಇಲ್ಲಿನ ಜಗದ್ಗುರುಗಳು ವ್ಯಾಖ್ಯಾನ ಸಿಂಹಾಸನದ ಅಧಿಪತಿಗಳೆಂದು ಸ್ವತಃ ಶ್ರೀ ಶಾರದಾ ಮಾತೆಗೆ ಜಗದ್ಗುರುಗಳ ರೂಪದಲ್ಲಿ ಈ ಪೀಠವನ್ನು ಮುನ್ನಡೆಸುತ್ತಾಳೆ ಎನ್ನುವಂತಹ ನಂಬಿಕೆ ಇಂದಿಗೂ ಕೂಡ ಇದೆ. ಅಂದರೆ ಸಾಕ್ಷಾತ್ ಶಾರದೆಯೇ ಜಗದ್ಗುರುಗಳ ರೂಪದಲ್ಲಿ ಈ ಪೀಠವನ್ನು ಮುನ್ನಡೆಸುತ್ತಾಳೆ ಅನ್ನುವಂತಹ ನಂಬಿಕೆ ಇಂದಿಗೂ ಕೂಡ ಒಂದು ಜನರ ನಂಬಿಕೆಯಾಗಿದೆ. ಒಂದೇ ಮಾತು ಹೇಳೋದಂದ್ರೆ, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮ
ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರ್ ಇವ ಎನ್ನುವಂತೆ ಗಗನಕ್ಕೆ ಗಗನವೇ ಸಾಟಿ, ಸಾಗರಕ್ಕೆ ಸಾಗರವೇ ಸಾಟಿ, ಶೃಂಗೇರಿ ಜಗದ್ಗುರುಗಳಿಗೆ ಶೃಂಗೇರಿ ಜಗದ್ಗುರುಗಳೇ ಸಾಟಿ. ಅಂತಹ ಒಂದು ಜಗದ್ಗುರುಗಳನ್ನ ಶಾರದಾ ಸ್ವರೂಪರನ್ನು ಪಡೆದಿರತಕ್ಕಂತಹ ನಾವೇ ಧನ್ಯರು ಅನ್ನುವಂತಹ ಮಾತನ್ನ ಹೇಳ್ತಾ, ಈಗ ಜಗದ್ಗುರುಗಳಿಂದ ಚಂದ್ರಮೌಳೇಶ್ವರ ಪೂಜೆ ಜರುಗುತ್ತಾ ಇದೆ. ಅದಕ್ಕಿಂತ ಎಲ್ಲರೂ ಕೂಡ ಪೂಜೆಯನ್ನು ಮುಗಿಸ್ಕೊಂಡೇ ಹೋಗಬೇಕು. ಈಗ ಅನುಗ್ರಹ ಸಂದೇಶ ಇದೆ. ಅನುಗ್ರಹ ಸಂದೇಶ ಮುಗಿದ ನಂತರ ಚಂದ್ರಮೌಳೇಶ್ವರ ಪೂಜೆಯಲ್ಲಿ ಸಕಲರೂ ಕೂಡ ಪಾಲ್ಗೊಳ್ಳಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ, ಈ ಜಗದ್ಗುರುಗಳು ಅನುಗ್ರಹ ಸಂದೇಶವನ್ನ ನೀಡಬೇಕಂತ ಅವರ ಚರಣಾರ ವಿಂದಗಳಲ್ಲಿ ನಾನು ವಿನ್ನವಿಸಿಕೊಳ್ಳುತ್ತೇನೆ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಈ ಶಂಕರ ಮಠದಲ್ಲಿ ನಡೆದಿರುವಂತಹ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳು ಶಂಕರ ಭಗವತ್ಪಾದಾಚಾರ್ಯರ ಒಂದು ರೂಪಕವನ್ನು ಅಭಿನಯಿಸಿ ಒಳ್ಳೆಯ ರೀತಿಯಲ್ಲಿ ಅಭಿನಯಿಸಿ ತೋರಿಸಿರುವುದು ಅತ್ಯಂತ ಸಂತೋಷಕರವಾದಂತಹ ವಿಷಯವಾಗಿದೆ. ಅವರನ್ನು ಇಂತಹ ಒಂದು ಸಂಸ್ಕಾರವನ್ನು ಕೊಟ್ಟು ಚೆನ್ನಾಗಿ ತಯಾರು ಮಾಡಿ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡಿಸಿದ್ದು ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ವಿಶೇಷವಾಗಿ ಇವತ್ತು ಗುರುತ್ರಯ ಸಂಸ್ಮರಣ ಅನ್ನುವಂತಹ ಹೆಸರಿನಲ್ಲಿ ಗುರುಗಳ ಬಗ್ಗೆ ಅತ್ಯಂತ ವಿಶೇಷವಾದಂತಹ ಒಂದು ಪ್ರವಚನವನ್ನು ನಮ್ಮ ಪರಮಗುರುಗಳ ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ನಮ್ಮ ಗುರುಗಳ ವಿಶೇಷವಾದಂತಹ ಮಹಿಮೆಗಳನ್ನು ವಿಶೇಷವಾದಂತಹ ಉಪನ್ಯಾಸದ ಮೂಲಕವಾಗಿ ತಿಳಿಸಿರುವುದು, ಅದನ್ನು ಶ್ರವಣ ಮಾಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಇಲ್ಲಿ ನಮ್ಮ ಪರಮಗುರುಗಳ ಹಾಗೂ ನಮ್ಮ ಗುರುಗಳ ಒಂದು ಮಹಿಮೆ ಎನ್ನುವುದು ಅಪಾರವಾದಂತಹದ್ದಾಗಿದೆ. ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಅಸಂಖ್ಯಾಕವಾದಂತಹ ಭಕ್ತರಲ್ಲಿ ಕೆಲವರು ಭಕ್ತರ ಒಂದು ಆ ಶ್ರದ್ಧೆಯನ್ನು, ಕೆಲವರು ಭಕ್ತರ ಒಂದು ಅನುಭವಿಸಿದಂತಹ ಅನೇಕ ವಿಚಾರಗಳನ್ನು ಇವತ್ತಿನ ದಿವಸ ಹೇಳಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಅವರ ಒಂದು ನಮ್ಮ ಗುರುಗಳ ಒಂದು ಮಹಿಮೆ ಅಪಾರವಾದದ್ದು. ಇವತ್ತಿನ ದಿವಸ ಹೇಳಿರುವಂತಹ ವಿಚಾರಗಳಲ್ಲಿ ಒಂದು ವಿಚಾರವನ್ನು ಹೇಳಿದರು. ಏನು ಅಂತಂದರೆ, ನಮ್ಮ ಗುರುಗಳು ಅವತರಿಸುವುದಕ್ಕಿಂತ ಮೊದಲು ಅವರ ಪೂರ್ವಾಶ್ರಮದ ತಾಯಿಯಾಗಿರ್ತಕ್ಕಂತಹ ಅನಂತಲಕ್ಷ್ಮಮ್ಮನವರು ಒಂದು ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದರು. ಆ ಆಂಜನೇಯ ಸ್ವಾಮಿಯು ಅತ್ಯಂತ ಪ್ರಸನ್ನನಾಗಿ ಫಲಗಳನ್ನು 3 ಆಮ್ರ ಫಲಗಳನ್ನು ಪ್ರಸಾದವಾಗಿ ಕೊಟ್ಟಿದ್ದ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಹೇಳಿದರು. ಆದರೆ ಅದರ ಮುಂದೇನೂ ಇನ್ನೂ ವಿಷಯ ಇದೆ. ಅಂದರೆ ಬಹುಶಃ ಸಮಯ ಇಲ್ಲದೆ ಇರುವುದರಿಂದ ಅದನ್ನು ಹೇಳದೇ ಇರಬಹುದು. ಆದರೆ ಅದರ ಮುಂದೇನೂ ಒಂದು ಸ್ವಲ್ಪ ವಿಷಯ ಇದೆ, ಅದನ್ನು ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಏನು ಅಂತಂದರೆ, ಈ ಒಂದು ಘಟನೆಯು ಅಂದರೆ ಅವರಿಗೆ ಸ್ವಪ್ನವು ಬಂದಿರುವುದು ನಮ್ಮ ಗುರುಗಳ ಅವತಾರಕ್ಕಿಂತ ಮೊದಲು. ಅವರು ನಮ್ಮ ಅನಂತಲಕ್ಷ್ಮಮ್ಮನವರು ಗರ್ಭವತಿಯಾಗಿದ್ದಾವಾಗ ಇದು ನಡೆದಿರುವುದು. ಆ ಸಮಯದಲ್ಲಿ ಅವರು ಆಂಧ್ರ ಪ್ರದೇಶನಲ್ಲಿ ಸಮುದ್ರ ತೀರದಲ್ಲಿರುವಂತಹ ಒಂದು ಪಟ್ಟಣವಾಗಿರ್ತಕ್ಕಂತಹ ಮಚಿಲಿಪಟ್ಟಣ ಅನ್ನುವಂತಹ ಜಾಗದಲ್ಲಿ ಆ ಊರಿನಲ್ಲಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರು. ಅಲ್ಲಿದ್ದಾವಾಗ ಈ ಒಂದು ಸ್ವಪ್ನ ಅನ್ನೋದು ಬಂತು. ತದನಂತರ ಗುರುಗಳ ಜನನವಾಯಿತು. ಅದೇ ಮನೆಯಲ್ಲೇ ಅವರ ಅವತಾರವಾಯಿತು. ತದನಂತರ 60 ವರ್ಷಗಳಾದ ಮೇಲೆ ನಮ್ಮ ಗುರುಗಳು 2013ನೇ ವರ್ಷದಲ್ಲಿ ಯಾತ್ರೆಯನ್ನು ಮಾಡುವಾಗ 14 ತಿಂಗಳುಗಳ ಕಾಲ ಯಾತ್ರೆಯನ್ನು ಮಾಡ್ತಾ ಮಚಿಲಿಪಟ್ಟಣಕ್ಕೆ ಹೋದಾಗ ಅಲ್ಲಿಯ ಶಿಷ್ಯ ಜನರೆಲ್ಲರೂ ಸಹ ಗುರುಗಳ ಮುಂದೆ ಪ್ರಾರ್ಥನೆ ಮಾಡಿದರು. ಏನು ಅಂತಂದರೆ,
ಎಲ್ಲಿ ಗುರುಗಳ ಜನನವಾಯಿತೋ ಆ ಒಂದು ಮಠವನ್ನು, ಆ ಒಂದು ಜಾಗವನ್ನು, ಮನೆಯನ್ನು ಖರೀದಿ ಮಾಡಿ, ಆ ಜಾಗ ಅದು ಬೇರೆ ಯಾರ್ದೋ ಮನೆ ಹೆಸರಿನಲ್ಲಿತ್ತು, ಅದನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ಒಂದು ಶಂಕರ ಮಠ ಕಟ್ಟಬೇಕು ಅಂಥೇಳಿ ಎಲ್ಲರಿಗೂ ಒಂದು ಸಂಕಲ್ಪ ಬಂತು. ಅದನ್ನು ಗುರುಗಳಿಗೆ ತಿಳಿಸಿದರು. ಆಗಲಿ ಅಂತ ಗುರುಗಳು ಅಪ್ಪಣೆ ಕೊಟ್ಟರು. ತದನಂತರ ಅಲ್ಲಿ ಆ ಜಾಗವನ್ನೆಲ್ಲ ಖರೀದಿ ಮಾಡಿ ಅದಕ್ಕೆ ವ್ಯಾವಹಾರಿಕವಾಗಿ ಏನೇನು ವ್ಯವಹಾರಗಳು ಪ್ರಕ್ರಿಯೆ ಅದೆಲ್ಲ ಇದೆಯೋ ಅದನ್ನೆಲ್ಲ ಮುಗಿಸಿ ಆ ಜಾಗವನ್ನು ತೆಗೆದುಕೊಂಡು, ಅಲ್ಲಿ ತುಂಬ ಹಳೆ ಕಾಲದ ಮನೆ, ಅದನ್ನೆಲ್ಲ ಕೆಡವಿ ಅಲ್ಲಿ ಮನೆಯನ್ನು, ಮಠವನ್ನು ಕಟ್ಟಬೇಕು ಅನ್ನೋದಕ್ಕೆ ಪುನಾದಿಯನ್ನು ತೆಗಿತಾ ಇದ್ದರು. ಹೀಗೆಲ್ಲ ತೆಗಿತಾ ಇರುವಾಗ ಅಲ್ಲಿ ಆ ಪುನಾದಿ ತೆಗೀತಾ ಇರುವಾಗ ಅಲ್ಲೊಂದು ಶಬ್ದ ಬಂತು. ಕ್ರೇನ್ನಲ್ಲಿ, ಇದರಲ್ಲಿ JCBಯಲ್ಲಿ ತೆಗಿತಾರೆ, ಹೊಂಡ ತೆಗೆಯುವುದು, ಅದನ್ನೆಲ್ಲ ಸಮ ಮಾಡಬೇಕು, ಅದನ್ನು ಮಾಡೋದಕ್ಕೋಸ್ಕರ ತೆಗೆಯುವಾಗ ಅದನ್ನು ಕೆಳಗೆ ಮಾಡಿದಾಗ ಒಂದು ಶಬ್ದ ಬಂತು. ಏನಪ್ಪ ಶಬ್ದ ಇದು ಅಂತೇಳಿ ತಕ್ಷಣ ಅಲ್ಲಿ ನಿಲ್ಲಿಸಿ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಸಿಕ್ತು. ಅದೇ ರೀತಿಯಾದ ಯಾವ ಸ್ವಪ್ನವನ್ನು ಅವರು ನೋಡಿದಿರೋ, ಯಾವ ಒಂದು ಸ್ವಪ್ನವನ್ನು ಅವರು ಕಂಡಿದಿರೋ, ಸ್ವಪ್ನದಲ್ಲಿ ಯಾವ ಆಂಜನೇಯ ಸ್ವಾಮಿಯನ್ನು ಕಂಡಿದಿರೋ ಆ ಆಂಜನೇಯ ಸ್ವಾಮಿ ವಿಗ್ರಹ, ಅದೇ ರೀತಿಯಾದಂತಹ ಒಂದು ವಿಗ್ರಹ ಆವತ್ತಿನ ದಿವಸ ಅದೇ ಜಾಗದಲ್ಲಿ, ಎಲ್ಲಿ ನಮ್ಮ ಯಾವ ಮನೆಯಲ್ಲಿ ಗುರುಗಳ ಅವತಾರವಾಯಿತೋ ಅದೇ ಜಾಗದಲ್ಲಿ, ಅದೇ ಪ್ರದೇಶದಲ್ಲಿ ಆ ವಿಗ್ರಹ ಅನ್ನೋದು ಪ್ರಾಪ್ತ ಆಯಿತು. ಇದೇನಾದರೂ ಹಿಂದಿನ ಕಾಲದಲ್ಲಿ ದೇವಸ್ಥಾನ ಇದ್ದಿರ್ಬೋದ್ರಿ, ಹಾಗಾಗಿ ಅದೇನೋ ಸಿಕ್ಕಿರಬಹುದು ಅಂತ ಹೇಳೋಣ ಅಂತಂದರೆ, ಅದು ಎಲ್ಲ ಮನೆಗಳಿರುವಂತಹ ಜಾಗ ಹಿಂದಿನಿಂದಲೂ. ಅಲ್ಲಿ ಹೊರಗಡೆ ದೇವಸ್ಥಾನಗಳು ಬೇರೆ ಕಡೆ ಇವೆ, ಹಳೆ ದೇವಸ್ಥಾನಗಳು ಸ್ವಲ್ಪ ದೂರದಲ್ಲಿವೆ. ಈ ಜಾಗಗಳು ಮಾತ್ರ ಸುಮಾರು ಶತಮಾನಗಳಿಂದ ಮನೆಗಳಾಗಿಯೇ ಇರುವಂತಹ ಜಾಗಗಳು ಇದೆಲ್ಲ. ಅಂತಹ ಒಂದು ಜಾಗದಲ್ಲಿ ಎಲ್ಲ ಮನೆಗಳೇ, ತುಂಬ ವರ್ಷಗಳಿಂದ ಮನೆಗಳಾಗಿಯೇ ಇರುವಂತಹ ಜಾಗದಲ್ಲಿ ಈ ಒಂದು ಮೂರ್ತಿಯು ಭೂಮಿಯೊಳಗೆ ಸಿಕ್ಕಿದೆ ಅಂತಂದರೆ ಅದೇ ಆ ಭಗವಂತನ ಒಂದು ಸಂಕಲ್ಪ. ಹಾಗಾಗಿ ಅವರಿಗೆ, ಅಂದರೆ ಅದನ್ನು ನಾವು ನೋಡಿದಾಗ 60 ವರ್ಷಗಳ ಹಿಂದೆ ಅವರಿಗೆ ಬಂದಿರುವಂತಹ ಸ್ವಪ್ನ ಏನಿದೆಯೋ ಅದನ್ನು ಈ ಮೂರ್ತಿ ನಮಗೆ ಅನುಸಂಧಾನ ಮಾಡ್ತಾ ಇದೆ. ಆ ಸ್ವಪ್ನದ ಜೊತೆಗೆ, ಸ್ವಪ್ನವು ಬಂದಿರುವಂತಹ ಒಂದು ವಿಚಾರ ಏನಿದೆಯೋ ಆ ವಿಚಾರದ ಜೊತೆಗೆ ಇಲ್ಲಿ ಲಭ್ಯವಾಗಿರುವಂತಹ ಆಂಜನೇಯ ಸ್ವಾಮಿಯ ಮೂರ್ತಿ ನಮಗೆ ಅನುಸಂಧಾನವನ್ನು ಮಾಡಿಸುತ್ತಾ ಇದೆ. ಆದ್ದರಿಂದ ಮಹಾಪುರುಷರ ಅವತಾರ ಅಂತಂದರೆ ಅದು ಸುಮ್ಮನೆ ಆಗುವುದಿಲ್ಲ, ಅದರ ಹಿಂದೆ ಒಂದು ಕಾರಣ ಅನ್ನೋದಿದ್ದೇ ಇರುತ್ತೆ. ಮಹಾಪುರುಷರ ಒಂದು ಅವತಾರ, ಮಹಾಪುರುಷರ ಒಂದು ಮಾತು, ಅವರ ಒಂದು ಘಟನೆ, ಅವರ ಒಂದು ನಡತೆ, ಪ್ರತಿಯೊಂದರ ಹಿಂದೆಯೂ ಸಹ ಒಂದು ಕಾರಣ ಅನ್ನೋದಿದ್ದೇ ಇರುತ್ತೆ. ನಾವು ಬರೀ ಎಷ್ಟೊತ್ತಿಗೂ ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ನಡೀಬೇಕು, ನಾನು ಹೇಳಿದ್ದೇ ಸರಿ, ನನಗೆ ಎಲ್ಲ ಗೊತ್ತು ಅನ್ನೋ ಭಾವನೆಯನ್ನು ಬಿಟ್ಟು ನಾವು ವಿಚಾರ ಮಾಡಿದಾಗ ದೊಡ್ಡವರು ನಮಗೋಸ್ಕರ ಏನು ಹೇಳ್ತಾ ಇದ್ದಾರೆ ಅನ್ನೋ ವಿಷಯವನ್ನು ನಾವು ತಿಳ್ಕೊಳ್ಳೋದಕ್ಕಾಗುತ್ತೆ. ಆದರೆ ಎಷ್ಟೊತ್ತಿಗೂ ನಾನು ಹೇಳಿದ್ದೇ ಸರಿ, ನನಗೆ ಎಲ್ಲ ಗೊತ್ತು, ಬೇರೆಯವ್ರಿಗೇನು ಗೊತ್ತಿಲ್ಲ, ಆ ಭಾವನೆಯಲ್ಲಿದ್ವಿ ಅಂತಂದರೆ ಎಷ್ಟು ದೊಡ್ಡವರು ನಮಗೇನೇ ಹೇಳಿಕೊಟ್ರೂ ಸಹ ಅದರ ತಾತ್ಪರ್ಯವನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನು ಬಿಟ್ಟು ವಿಚಾರ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ಕಥೆ ಇದೆ. ಒಂದು ಸಲ ಒಂದು ಕಾಡಿನಲ್ಲಿ ಒಂದು ಹಕ್ಕಿ ಒಂದು ಮರದ ಮೇಲೆ ಬಂದು ಕೂತ್ಕೊಂಡು ಆ ಮರದ ಹತ್ರ ಕೇಳ್ತು. ಏನು ಅಂತಂದರೆ, ನನಗೆ ಮನೆ ಕಟ್ಕೊಳ್ಬೇಕಾಗಿದೆ, ಒಂದು ಗೂಡು ಕಟ್ಕೊಳ್ಬೇಕಾಗಿದೆ, ನಿನ್ನ ಮೇಲೆ ಸ್ವಲ್ಪ ನನಗೆ ಜಾಗ ಕೊಡು ಅಂತ ಕೇಳ್ತು. ಆಗ ಆ ಮರ ಹೇಳ್ತು, ಇಲ್ಲಪ್ಪ ನನ್ನ ಮೇಲೆ ಆಗೋದಿಲ್ಲ, ನಾನು ಜಾಗ ಕೊಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಬೇಡ ಅಂತ ಹೇಳ್ತು. ಅಲ್ಲ ಯಾಕೆ, ನಾನು ಕಟ್ಕೊಂಡ್ರೆ ನಿನಗೇನು ತೊಂದರೆ ಆಗುತ್ತೆ, ಸ್ವಲ್ಪ ಜಾಗ ಕೊಡು, ಏನಾಗುತ್ತೆ, ಕೊಡ್ಬೋದಲ್ವಾ? ಇಲ್ಲ ಇಲ್ಲಿ ಜಾಗ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತು. ನಾನು ಯಾವ ಮರಕ್ಕೂ ಯಾವ ಹಕ್ಕಿಗೂ ಈ ಥರ ಜಾಗ ಕೊಡಲ್ಲ, ಆದರೆ ನನ್ನ ಮೇಲೆ ಆಗೋದಿಲ್ಲ ಅಂತ ಹೇಳಿಬಿಡ್ತು. ಸೊ ಎಷ್ಟು ಸಲ ಕೇಳ್ಕೊಂಡ್ರು ಕೊಟ್ಟಿಲ್ಲ ಜಾಗ. ಸರಿ ಆಯಿತು ಅಂತ ಆ ಹಕ್ಕಿ ಅಲ್ಲಿಂದ ಹಾರಿ ಹೋಯಿತು. ಬೇರೆ ಹತ್ತಿರದಲ್ಲಿ ಇನ್ನೊಂದು ಮರದ ಮೇಲೆ ಹೋಗಿ ಕೇಳ್ತು, ನಿನ್ನ ಮೇಲೆ ನನಗೆ ಜಾಗ ಕೊಡ್ತೀಯಾ? ಆಯಿತು, ಧಾರಾಳವಾಗಿ ಕೊಡ್ತೀನಿ, ಧಾರಾಳವಾಗಿ ಕಟ್ಕೊಳ್ಬೋದು ನೀನು ಗೂಡನ್ನು ಅಂತ ಹೇಳ್ತು. ಆಯಿತು ಅಂಥೇಳಿ ಒಳ್ಳೆ ಗೂಡು ಕಟ್ಕೊಳ್ತು. ಆ ಗೂಡು ಕಟ್ಕೊಂಡ ಮೇಲೆ ಅಲ್ಲಿ ಮೊಟ್ಟೆಯನ್ನೆಲ್ಲ ಇಟ್ಟಿದ್ದಾಯಿತು, ಆಮೇಲೆ ಮರಿಗಳು ಹುಟ್ಟಿದ್ದಾಯಿತು, ಎಲ್ಲ ಆಯಿತು. ಆಮೇಲೆ ಒಂದು ಸಲ ಏನಾಯಿತು ಅಂತಂದರೆ, ದೊಡ್ಡದೊಂದು ಗಾಳಿ ಬಂತು, ಮಳೆ ಬಂತು. ಗಾಳಿ ಮಳೆ ವಿಪರೀತವಾದಂತಹ ಒಂದು ಮಳೆ ಬಂತು, ಬ್ರಹ್ಮಾಂಡವಾದ ಗಾಳಿ ಬಂತು. ಈ ಮರನೂ ಯಾವ ಮರದ ಮೇಲೆ ಗೂಡು ಕಟ್ಕೊಂಡಿತ್ತು ಆ ಮರ ವಿಪರೀತ ಅಲ್ಲಾಡ್ಲಿಕ್ಕೆ ಶುರುವಾಯಿತು. ಈ ಹಕ್ಕಿಗೆ ತುಂಬ ಹೆದರಿಕೆ ಆಯಿತು. ಏನಾಗ್ಬಿಡುತ್ತೋ, ನನ್ನ ಮರಿಗಳು ಬೇರೆ ಇವೆ, ಏನಾಗ್ಬಿಡುತ್ತೋ, ಗೂಡು ಬಿದ್ದು ಹೋಗ್ಬಿಡುತ್ತೇನೋ, ಏನೋ ಆಗುತ್ತೋ ಅಂತ ತುಂಬ ಹೆದರಿಕೆ ಇತ್ತು. ಆದರೆ ಮರ ತುಂಬ ಅಲ್ಲಾಡ್ತಿತ್ತಷ್ಟೇ. ಆಮೇಲೆ ಏನೂ ಆಗಲಿಲ್ಲ. ಇದು ಅಂದ್ಕೊಂಡ ಹಾಗೆ ಆ ಮರ ಗೂಡೆಲ್ಲ ಕೆಳಗೆ ಬೀಳುವುದು, ಮರ ಹಂಗಿದ್ದೇನು ಆಗಲಿಲ್ಲ, ಎಲ್ಲ ಆಗೋಯ್ತು.
ಆಮೇಲೆ ಏನಾಯಿತು ಅಂತಂದರೆ ಸರಿ, ಏನು ತೊಂದರೆ ಇಲ್ಲ, ಮಳೆ ಎಲ್ಲ ಕಡಿಮೆ ಆಯಿತು, ಗಾಳಿ ಎಲ್ಲ ಕಡಿಮೆ ಆಯಿತು, ಎಲ್ಲ ಸುರಕ್ಷಿತವಾಗಿದ್ದಾಯಿತು, ಆಗೋಯಿತು. ಆಮೇಲೆ ಆ ಹಕ್ಕಿ ಮಾಮೂಲಾಗಿ ಎಂದಿನಂತೆ ದಿವಸ ಹೊರಟು ಆಹಾರಕ್ಕೋಸ್ಕರ ಹೊರಟಂತೆ ಮಾರನೇ ದಿವಸ ಹೊರಟು ಹೋಗುವಾಗ ಇದು ಮೊದಲು ಯಾವ ಮರವನ್ನು ಕೇಳಿತ್ತೋ ಆ ಮರ ಕೆಳಗೆ ಬಿದ್ದೋಯ್ತು. ಆಗ ಈ ಹಕ್ಕಿ ಏನು ಮಾಡಿತು ಅಂದರೆ ಆ ಮರದ ಹತ್ರ ಹೋಗಿ ಹೇಳ್ತು, ನೋಡಿದ್ಯಾ, ಆವತ್ತಿನ ದಿವಸ ನಾನು ನಿನ್ನ ಮೇಲೆ ಗೂಡು ಕಟ್ಕೊಳ್ಳಿಕ್ಕೆ ನಾನು ಅವಕಾಶ ಕೇಳಿದ್ದೆ, ಆದರೂ ನೀನು ಅವಕಾಶ ಕೊಟ್ಟಿಲ್ಲ, ಹಾಗಾಗಿ ನೋಡಿದ್ದೆ, ನಿನಗೇನು ತೊಂದರೆ ಆಯಿತು ಅಂತ ಈ ಹಕ್ಕಿ ಹೇಳ್ತು. ಆಗ ನನಗೆ ಅವಕಾಶ ಕೊಡದೇ ಇದ್ದಿದ್ದರಿಂದಲೇ ನಿನಗೆ ಇವತ್ತಿನ ದಿವಸ ಈ ಥರ ದುರ್ಗತಿ ಬಂತು, ನೋಡಿದ್ಯಾ ಅಂತ ಈ ಹಕ್ಕಿ ಹೇಳ್ತು. ಆಗ ಮರ ಹೇಳ್ತು, ನಿನಗೇನಾದರೂ ಬುದ್ಧಿ ಇದೆಯಾ? ನಿನಗೆ ಇನ್ನೂ ನನಗೇ ಸರಿ, ನಾನು ಹೇಳ್ತಿರುವುದೇ ಸರಿ, ನನಗೇ ಎಲ್ಲ ಗೊತ್ತು ಅನ್ನುವಂಥ ಭಾವನೆಯಲ್ಲೇ ಇದೆಯಲ್ವಾ ನೀನು? ಇದನ್ನು ನೀನು ಯಾಕೆ ವಿಚಾರ ಮಾಡ್ತಾ ಇಲ್ಲ? ನನ್ನ ಮೇಲೆ ಒಂದು ವೇಳೆ ಏನಾದರೂ ನಾನು ನಿನಗೇನಾದರೂ ಜಾಗ ಕೊಟ್ಟಿದ್ರೆ, ನನ್ನ ಮೇಲೆ ನೀನೇನಾದರೂ ಗೂಡು ಕಟ್ಕೊಂಡಿದ್ರೆ ಇವತ್ತಿನ ದಿವಸ ನಿನಗೂ ನಿನ್ನ ಮರಿಗಳಿಗೂ ಪರಿಸ್ಥಿತಿ ಏನಾಗ್ತಿತ್ತು? ಹಾಗಾಗಿ ನನಗೆ ಗೊತ್ತಿದೆ, ನನ್ನ ಸ್ಥಿತಿ ಸರಿ ಇಲ್ಲ, ಯಾವತ್ತು ಬೇಕಾದರೂ ಒಂದು ಗಾಳಿ ಬಂದರೂ ನಾನು ಕೆಳಗೆ ಬೀಳ್ಬೋದು, ನಾನು ಜಾಸ್ತಿ ದಿವಸ ಇರುವುದಿಲ್ಲ, ನನ್ನ ಸ್ಥಿತಿ ನನಗೆ ಗೊತ್ತಿತ್ತು, ಹಾಗಾಗಿ ನಾನು ಆಗುವುದಿಲ್ಲ ಅಂತ ನಿನಗೆ ಹೇಳಿದ್ದು. ಆಗ ಇಷ್ಟೆಲ್ಲ ನಡೆದರೂ ಸಹ ಇನ್ನು ನೀ ಹೇಳಿದ್ದೇ ಸರಿ ಅಂತ ತಿಳ್ಕೊಂಡ್ರೆ ಇನ್ನು ಯಾವಾಗ ಬೇರೆ ಹೇಳಿದ್ದನ್ನು ಯಾವಾಗ ನೀನು ತಿಳ್ಕೊಳಕ್ಕಾಗುತ್ತೆ? ಅದರಿಂದ ಹೀಗೆಲ್ಲ ಮಾಡಬೇಡ. ನಾನು ಬೇಡ ಅಂತ ಹೇಳಿದ್ದಕ್ಕೆ ಕಾರಣ ಇದೆ, ಇದಕ್ಕೋಸ್ಕರವೇ ನಾನು ಬೇಡ ಅಂತ ಹೇಳಿದ್ದು. ನಾನು ಕೆಳಗೆ ಬೀಳಲಿಕ್ಕೆ ತಯಾರಾಗಿದ್ದೀನಿ, ನನ್ನ ಬೇರೆಲ್ಲ ತುಂಬ ದುರ್ಬಲವಾಗಿಬಿಟ್ಟಿದೆ, ಯಾವತ್ತು ಬೇಕಾದರೂ ನಾನು ಬೀಳುವಂತಹ ಸ್ಥಿತಿಯಲ್ಲಿದ್ದೀನಿ, ಆದ್ದರಿಂದಲೇ ನಾನು ಇಲ್ಲ ಆಗಲ್ಲ ಅಂತ ನಾನು ಹೇಳಿದ್ದು. ಹಾಗಾಗಿ ಹಾಗೆಲ್ಲ ನೀನು ತಿಳ್ಕೊಳ್ಬಾರದು. ಜೀವನದಲ್ಲಿ ನನಗೆ ಎಲ್ಲ ಗೊತ್ತುಂಟು ಅನ್ನೋ ಭಾವನೆಯನ್ನು ಬಿಡಬೇಕು. ಏನು ದೊಡ್ಡವರು ಏನು ಹೇಳ್ತಾರೋ, ನಮ್ಮ ಹಿತೈಷಿಗಳು ಏನು ಹೇಳ್ತಾರೋ, ದೊಡ್ಡವರು, ತಿಳಿದವರು, ಪ್ರಾಮಾಣಿಕರು, ಅಂಥವ್ರು ನಮಗೇನು ಹೇಳ್ತಾರೋ ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡ್ಕೊಳ್ಳೋ ಪ್ರಯತ್ನ ಮಾಡಬೇಕೇ ಹೊರತು ಈ ಥರ ಎಲ್ಲ ಮಾತಾಡಬಾರ್ದು ಅಂತ ನಾನು ಅದಕ್ಕೆ ಹೇಳಿದ್ದು ಅಂತ ಈ ಮರ ಹೇಳ್ತು. ಆಮೇಲೆ ಅದಕ್ಕೆ ಜ್ಞಾನೋದಯ ಆಯಿತು. ಹೌದೌದು, ನೀನು ಹೇಳ್ತಿರೋದು ಸರಿನೇ. ಒಂದು ವೇಳೆ ಇಲ್ಲೇ ನಾನು ಕಟ್ಕೊಂಡು ಬಿಟ್ಟಿದ್ರೆ ಇಷ್ಟೊತ್ತಿಗೆ ನನ್ನ ಕುಟುಂಬ ಎಲ್ಲ ಹಾಳಾಗಿ ಹೋಗ್ತಿತ್ತು, ನನ್ನ ಗೂಡು, ನನ್ನ ಮರಿಗಳು, ಪರಿವಾರ ಎಲ್ಲ ಸತ್ತು ಹೋಗ್ತಿತ್ತು. ಆದರೆ ನೀನು ಹೇಳಿದಂಗೆ ಬೇರೆ ಕಡೆಗೆ ಹೋಗಿದ್ದರಿಂದಲೇ, ನೀನು ಬೇಡ ಅಂತ ಹೇಳಿದ್ರಿಂದಲೇ ಬೇರೆ ಕಡೆ ನಾನು ಹೋಗಿದ್ದೀನಿ, ಇವತ್ತು ನನ್ನ ಕುಟುಂಬ ಸುರಕ್ಷಿತವಾಗಿದೆ ಅಂತ ಇದು ಹೇಳ್ತು ಅಂತ ಅದೊಂದು ಕಥೆ. ಹಾಗಾಗಿ ಅಂದರೆ ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ನಾವು ಗುರುಗಳ ಹಾಗೆ ಆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರ ಅವರು ಶಿಷ್ಯರಿಗೆ ಮಾಡಿದಂತಹ ಒಂದು ಮಾರ್ಗದರ್ಶನ, ಅದನ್ನು ನಾವು ನೋಡಿದಾಗ ಕೆಲವೊಂದು ಸಲ ನಮಗನಿಸುತ್ತೆ ಇದೇನಿದು ಹೀಗಿದೆ ಅಲ್ವಾ ಅಂತ ಅನಿಸುತ್ತೆ. ಆದರೆ ಅದರ ಹಿಂದೆ ಅಷ್ಟೊಂದು ತಾತ್ಪರ್ಯ ಇರುತ್ತೆ. ಅದಕ್ಕೆ ಅವರು ಮಹಾಪುರುಷರು ಅಂತ ಅವರನ್ನು ನಾವು ಹೇಳುವುದು. ಹಾಗಾಗಿ ನಮ್ಮ ಗುರುಗಳು, ನಮ್ಮ ಪರಮಗುರುಗಳು ಅವರೆಲ್ಲರೂ ಸಹ ಅಪಾರವಾದಂತಹ ಮಹಿಮಾ ಸಂಪನ್ನರಾಗಿದ್ದಾರೆ. ಅಂತಹ ಒಂದು ಪರಂಪರೆಯಲ್ಲಿ ನಮ್ಮ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪರಂಪರೆಯಲ್ಲಿ ನಮ್ಮ ಗುರುಗಳು 36ನೇ ಅಧಿಪತಿಗಳಾಗಿ ವಿರಾಜಮಾನರಾಗಿದ್ದಾರೆ. ಹಾಗಾಗಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅಂತಹ ಒಂದು ಕೆಲವು ವಿಚಾರಗಳನ್ನು, ಅದರಿಂದ ನಮ್ಮ ಗುರುಗಳು, ಪರಮಗುರುಗಳು, ಅವರ ಮಹಿಮೆ ಅಪಾರವಾದದ್ದು. ನಮ್ಮ ಪರಾಪರ ಗುರುಗಳು, ನಮ್ಮ ಪರಮೇಷ್ಠಿ ಗುರುಗಳು, ಪರಾಪರ ಗುರುಗಳು, ಅವರೆಲ್ಲರ ಮಹಿಮೆಗಳು ಸಹ ಅಪಾರವಾದಂತಹ ಮಹಿಮೆಗಳಾಗಿವೆ. ಹಾಗಾಗಿ ಅಂತಹ ಆ ವಿಚಾರಗಳಲ್ಲಿ ಕೆಲವು ವಿಚಾರಗಳನ್ನು ಇವತ್ತಿನ ದಿವಸ ಪ್ರಶಾಂತ್ ಇಲ್ಲಿ ಹೇಳಿದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಅದು ಈ ಸಂದರ್ಭದಲ್ಲಿ ನಾವು ಅವರಿಗೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇಂತಹ ಒಂದು ಒಳ್ಳೆಯ ಸಂಸ್ಕಾರವನ್ನು ಅವರ ತಂದೆ ತಾಯಿಗಳು ಅವರೆಲ್ಲರೂ ಸಹ ಕೊಟ್ಟಿದ್ದಾರೆ. ಅದು ಸಹ ಅತ್ಯಂತ, ಯಾಕಂದರೆ ಅವರ ಕುಟುಂಬವು ಅವರೆಲ್ಲರೂ ಸಹ ಈ ಒಂದು ಶೃಂಗೇರಿ ಪೀಠಕ್ಕೆ ಅನನ್ಯರಾದಂತಹ ಶಿಷ್ಯರಾಗಿದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ಇಂತಹ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದು, ಆ ಒಂದು ಭಾಷಣವನ್ನು ಇವತ್ತಿನ ದಿವಸ ಮಾಡಿದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈಗ ನಾನು ಹೇಳಿದ್ದೆ, ನಿನಗೊಂದು ಸನ್ಮಾನ ಮಾಡ್ತೀನಪ್ಪ, ಭಾಷಣ ಮಾಡಿದ್ಯಲ್ವ, ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದೆ. ಇಲ್ಲ ಸನ್ಮಾನ ಬೇಡ ಅಂತಂದರು. ಆದರೆ ನಾನು ಹೀಗೆ ಜಾಸ್ತಿ ಇನ್ನೂ ಮಾಡ್ತಾ ಇರಬೇಕು ಅನ್ನೋದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳಿದರು. ಹೌದು, ಅದಕ್ಕೋಸ್ಕರವೇ ನಾನು ಸನ್ಮಾನ ಮಾಡುವುದು. ನಿನಗೆ ಆ ಶಕ್ತಿ ಬರಲಿ, ಇನ್ನೂ ಇದೇ ಥರ ಇನ್ನೂ ಇಂತಹ ವಿಷಯಗಳನ್ನು ಹೇಳುವಂತಹ ಶಕ್ತಿ ಇನ್ನೂ ನಿನಗೆ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರವೇ ಆಶೀರ್ವಾದವಾಗಿ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅದನ್ನೇ ಮಾಡಿದ್ದಿವತ್ತು. ಹಾಗಾಗಿ ಇಂಥ ಒಂದು ಕೆಲಸ, ಈ ರೀತಿಯ ಅಂತಹ ಒಂದು ಕೆಲಸ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಾಗಲಿ ಎಂಬುದಾಗಿಯೂ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಇವತ್ತು ನಾವು ನೋಡಿದಂತಹ ಆ ರೂಪಕದಲ್ಲಿ ಮಕ್ಕಳು ಶಂಕರರು ಮತ್ತು ಶಂಕರಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಬಂದಿರುವಂತಹ ಅನೇಕ ಪಾತ್ರಗಳ ರೂಪವನ್ನು ಇವತ್ತಿನ ದಿವಸ ಇಲ್ಲಿ ಧಾರಣೆ ಮಾಡಿ ಅದನ್ನು ಅಭಿನಯಿಸಿದ್ದು
ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಇಂತಹ ಒಂದು ಕಾರ್ಯಗಳು ಅನೇಕ ಕಡೆಗಳಲ್ಲಿ ನಡೀಬೇಕು, ಎಲ್ಲ ಕಡೆಯೂ ಸಹ ವಿಶೇಷವಾಗಿ ನಡೀಬೇಕು ಇಂತಹ ಕಾರ್ಯಗಳು. ಮತ್ತು ವಿಶೇಷವಾಗಿ ಏನಾಗುತ್ತೆ ಅಂತಂದರೆ, ಮಕ್ಕಳಿಗೆ ಅವರ ಶರೀರದ ಮೇಲೆ ಇಂತಹ ಒಂದು ವೇಷವು ಬಂತು ಅಂತಂದರೆ ಅದರಿಂದ ಅವರಿಗೆ ವಿಶೇಷವಾದಂಥ ಒಂದು ಸಂಸ್ಕಾರ ಇತ್ತು. ಯಾವತ್ತೂ ಸಹ ಅದನ್ನು ಅವರು ಮರೆಯೋಕ್ಕಾಗೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ಇಂತಹ ಒಂದು ವೇಷವನ್ನು ನಾನೊಂದು ದಿವಸ ಹಾಕ್ಕೊಂಡಿದ್ದೆ ಅನ್ನುವಂತಹ ಒಂದು ವಿಚಾರ ಯಾವಾಗಲೂ ಅವರ ತಲೆಯಲ್ಲಿರುತ್ತೆ. ಅದನ್ನು ಯಾವತ್ತೂ ಸಹ ವಿಸ್ಮರಣೆ ಮಾಡೋಕ್ಕಾಗುವುದಿಲ್ಲ. ಅದು ಯಾವಾಗಲೂ ಮನಸ್ಸಿನಲ್ಲಿರುತ್ತೆ. ತದ್ವಾರ ಅವರು ಯಾವ ಒಂದು ರೂಪವನ್ನು ಧರಿಸಿದ್ದಾರೋ ಮತ್ತು ಅವರ ಒಂದು ಚರಿತ್ರೆ, ಯಾಕೆಂತಂದರೆ ಆ ಒಂದು ರೂಪವನ್ನು ಧರಿಸಿ ಅಲ್ಲಿ ಬರುವಂತಹ ಮಾತುಗಳನ್ನು ನಾವು ಅದಕ್ಕೆ ತಕ್ಕಂತೆ ಅಭಿನಯಿಸಬೇಕು ಅಂತಂದರೆ ಸ್ವಲ್ಪ ಆದರೂ ಅಲ್ಲಿ ಇರುವಂತಹ ವಿಚಾರವನ್ನು ಮನಸ್ಸಿಗೆ ತಗೊಳ್ಳೇಬೇಕು. ಅಂತಹ ಒಂದು ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ದೃಢವಾಗಿರುತ್ತೆ ಆವಾಗ. ಆದ್ದರಿಂದ ಆ ಒಂದು ವಿಚಾರ ಸದಾಕಾಲ ಮನಸ್ಸಿನಲ್ಲಿ ದೃಢವಾಗಿರುತ್ತೆ. ಆದ್ದರಿಂದ ಅಂತಹ ಹಿಂದಿನ ಮಹಾಪುರುಷರೆಲ್ಲರೂ ಸಹ ಅವರ ಜೀವನ ಚರಿತ್ರೆಗಳಲ್ಲಿರುವಂತಹ ಕೆಲವು ಘಟನೆಗಳಾದರೂ ಸಹ ನಮ್ಮ ಆ ಮಕ್ಕಳ ಬುದ್ಧಿಯಲ್ಲಿ ಸ್ಥಿರವಾಗಿ ಇದ್ದು ತದನಂತರ ಅವರನ್ನು ಒಳ್ಳೆ ದಾರಿಯಲ್ಲಿ ನಡೆಯುವಂತೆ ಒಂದು ಪ್ರೇರಣೆಯನ್ನು ಆ ಒಂದು ವೇಷಧಾರಣೆ ಅವರಿಗೆ ಕೊಡುತ್ತೆ. ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮಗಳು ವಿಶೇಷವಾಗಿ ಅನೇಕ ಕಡೆಗಳಲ್ಲಿ ನಡೆಯಲಿ. ತದ್ವಾರ ಮಕ್ಕಳಿಗೆ ಆ ಒಂದು ಮಹಾಪುರುಷರ ಚರಿತ್ರೆಗಳ ಒಂದು ತಿಳುವಳಿಕೆ ಚೆನ್ನಾಗಿ ಬರಲಿ ಮತ್ತು ಅವರೂ ಸಹ ಆ ಮಹಾಪುರುಷರು ತೋರಿಸಿದಂತಹ ಮಾರ್ಗದಲ್ಲಿ ಹೋಗಿ ಅವರೂ ಸಹ ಮಹಾಪುರುಷರಂತೆ ಆಗಿ ಆ ಎಲ್ಲ ಮಕ್ಕಳೂ ಸಹ ಅವರ ಹಾಗೆ ಸಜ್ಜನರಾಗಿ ಉತ್ತಮವಂತಹ ಏಳಿಗೆಯನ್ನು ಪಡೆಯಲಿ ಎಂಬುದಾಗಿಯೂ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಹಾಗಾಗಿ ಈ ವರ್ಷ ನಾವು ಒಂದು ವಿಶೇಷವಾಗಿ ನಮಗೊಂದು ಪ್ರೇರಣೆ ಆಯಿತು, ಒಂದು ವಿಶೇಷ ಸಂಕಲ್ಪವನ್ನು ನಾನು ಮಾಡಿದ್ದೆ. ಏನು ಅಂತಂದರೆ ಅದನ್ನು ನಮ್ಮ ಅಧಿಕಾರಿಗಳಿಗೂ ತಿಳಿಸಿ ಹೇಳಿದ್ದೆ, ಇದಕ್ಕೆ ಏರ್ಪಾಟು ಮಾಡಿ ಅಂತಲೂ ಹೇಳಿದ್ದೆ. ಏನು ಅಂತಂದರೆ ಈ ವರ್ಷ ಶೃಂಗೇರಿಯಲ್ಲಿ ಮಾಡಬೇಕು ಅಂತ ನಾನು ಶಂಕರ ಜಯಂತಿಗೆ ಅಲ್ಲಿ ಇರ್ತೀನಿ, ಆದ್ದರಿಂದ ಅಲ್ಲಿ ಮಾಡಬೇಕು ಅಂತ ಸಂಕಲ್ಪ ಬಂತು. ಏನು ಅಂತಂದರೆ ಶಂಕರ ಜಯಂತಿ ದಿವಸದಲ್ಲಿ, ಯಾವತ್ತು ಶಂಕರ ಜಯಂತಿ ಉತ್ಸವ ಬರುತ್ತೋ ಆ ಒಂದು ದಿವಸ, ಈ ವರ್ಷದ ವೈಶಾಖ ಶುಕ್ಲ ಪಂಚಮಿ ದಿವಸ ನಮ್ಮ ಮಕ್ಕಳಿಗೆ ಶಂಕರಾಚಾರ್ಯರ ಒಂದು ವೇಷವನ್ನು ಧಾರಣೆ ಮಾಡಿಸಿ ಅವರ ಕೈಯಲ್ಲಿ ಆ ಸ್ತೋತ್ರಗಳು ಇತ್ಯಾದಿಗಳನ್ನು ಪಠನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಶೃಂಗೇರಿಯಲ್ಲಿ ಅಂತ ಒಂದು ಸಂಕಲ್ಪ ಬಂತು. ಅಂದರೆ ಇದನ್ನು ಯಾಕಿಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 12ರಿಂದ 14 ವರ್ಷಗಳ ಒಳಗಿನ 14-15 ವರ್ಷದ ಒಳಗಿನ ಎಲ್ಲ ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಬಹುದು. ಇದರಲ್ಲಿ ಭಾಗವಹಿಸಿ ಅಲ್ಲಿ ಶೃಂಗೇರಿಯಲ್ಲಿ ಈ ಒಂದು ವೇಷವನ್ನು ಹಾಕ್ಕೊಂಡು, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಹೇಳಿದಂತೆ ಆ ಒಂದು ವೇಷವೇ ನಮ್ಮ ಮೇಲೆ ಬಂದಾಗ, ಆ ಒಂದು ರೂಪವು ನಮ್ಮ ಮೇಲೆ ಬಂದಾಗ, ಸ್ವಲ್ಪ ಅವರ ಚರಿತ್ರೆಯನ್ನು ನಾವು ಸ್ಮರಣೆ ಮಾಡಿದಾಗ ಅದು ಸದಾಕಾಲ ನಮ್ಮ ಬುದ್ಧಿಯಲ್ಲಿ ಯಾವಾಗಲೂ ಇರುತ್ತೆ. ಇಡೀ ಜೀವನ ಅದು ನಮಗೆ ಪ್ರೇರಣಾದಾಯಕವಾಗಿರುತ್ತೆ. ಯಾವಾಗ ಇಂತಹ ಒಂದು ಬಾಲ್ಯದಲ್ಲಿ ಅದನ್ನು ನಾವು ಧಾರಣೆ ಮಾಡಿದಾಗ ಅದು ಸ್ಥಿರವಾಗಿ ನಮ್ಮ ಬುದ್ಧಿಯಲ್ಲಿರುತ್ತೆ. ನಾವು ಜೀವನ ಪರ್ಯಂತ ಅದು ನಮಗೆ ಜ್ಞಾಪಕವಿರುತ್ತೆ. ಅಂತಹ ಮಹಾಪುರುಷರ ಒಂದು ಚರಿತ್ರೆ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತೆ. ಆದ್ದರಿಂದ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ಯಾವ ಮಕ್ಕಳು ಬೇಕಾದರೂ, ಅದೇ ಇಂತಹ ಒಂದು ವಯಸ್ಸಿನೊಳಗಿನ ಮಕ್ಕಳು ಯಾರು ಬೇಕಾದರೂ ಬರ್ಬೋದು, ಇಲ್ಲಿಂದಲೂ ಬೇಕಾದರೂ ಬರ್ಬೋದು, ಎಲ್ಲಿಂದ ಬೇಕಾದರೂ ಬರ್ಬೋದು. ಶೃಂಗೇರಿಗೆ ಬಂದು ಅದರಲ್ಲಿ ಎಷ್ಟು ಜನ ಬೇಕಾದರೂ ಭಾಗವಹಿಸಬಹುದು. ಆದ್ದರಿಂದ ಅದಕ್ಕೊಂದು ಇಷ್ಟೇ ಜನ ಅಂತ ಸಂಖ್ಯೆ ಇಲ್ಲ, ಎಷ್ಟು ಜನ ಬೇಕಾದರೂ ಅದರಲ್ಲಿ ಭಾಗವಹಿಸಬಹುದು. ಆ ಒಂದು ಹೇಗೆ ಕೃಷ್ಣಾಷ್ಟಮಿ ದಿವಸ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕಿಸ್ತೀವಿ, ಕೃಷ್ಣನ ವೇಷವನ್ನು, ಆ ಗೋಪಿಕಾ ಸ್ತ್ರೀಯರ ವೇಷವನ್ನು, ಗೋಪಿಕೆಗಳ ವೇಷವನ್ನು ಮಕ್ಕಳಿಗೆ ಹಾಕುವುದಿದೆ. ಅದೇ ಥರ ಈ ಒಂದು ಶಂಕರ ಜಯಂತಿ ದಿವಸ, ಆವತ್ತಿನ ದಿವಸ ಮಕ್ಕಳಿಗೆ ಇಂತಹ ಒಂದು ಶಂಕರಾಚಾರ್ಯರ ಒಂದು ರೂಪದ ಒಂದು ಧಾರಣೆ ಅದೊಂದಾಗಲಿ. ತದ್ವಾರ ಅವರಿಗೆ ಅದರಿಂದ ಒಂದು ಒಳ್ಳೆಯ ಸಂಸ್ಕಾರ ಸಿಗಲಿ. ಮತ್ತು ಅಷ್ಟು ಜನ ಮಕ್ಕಳೆಲ್ಲರೂ ಒಂದು ಕಡೆ ಸೇರ್ಕೊಂಡಿದ್ರೇ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಎಲ್ಲ ಮಕ್ಕಳು ಇಂತಹ ವೇಷ ಹಾಕೊಂಡು ನಮ್ಮ ಮುಂದೆ ಇದ್ದರೆ ಅದು ನೋಡಲಿಕ್ಕೆ ಇನ್ನೂ ತುಂಬ ಸೊಗಸಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಯಾರು ಬೇಕಾದರೂ ಅಂತಹ ಒಂದು ಸಂದರ್ಭದಲ್ಲಿ ಭಾಗವಹಿಸ್ಬೋದು ಅಂತ ಈ ಪ್ರಸಂಗ ಬಂದಿರುವುದರಿಂದ ಇಂತಹ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಎಲ್ರಿಗೂ ಹೇಳ್ತಾ, ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಇಂತಹ ಒಂದು ಸಂಸ್ಕಾರವನ್ನು ಕೊಟ್ಟಿರುವಂತಹ ಒಂದು ವಿದ್ಯಾಲಯ ಏನಿದೆಯೋ ಅಲ್ಲಿಗೆ ಅವರಿಗೂ ಸಹ ನಾವು ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡ್ತಾ, ಎಲ್ಲ ಆಸ್ತಿಕ ಜನರಿಗೂ ಸಹ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸ್ವಾಮಿ ಮಹಾರಾಜ ಕಿ, ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮಿ ಮಹಾರಾಜ ಕಿ, ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿ ಮಹಾರಾಜ ಕಿ. ಈಗ ಶ್ರೀ ಶ್ರೀಗೌಳರಿಂದ ಶ್ರೀ ಶಾರದಾ ಚಂದ್ರಮೌಳೇಶ್ವರ ಪೂಜೆ.